ವೆಲ್ಕಮ್ ಸುಸ್ವಾಗತ. ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಇದೇ ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರದಲ್ಲಿ ಸೌಜನ್ಯ ಮತ್ತೆ ನಿಮ್ಮ ಮಿತ್ರ ಅರುಣ್ ಹರಿಹರನ್. ಹಾಯ್ 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 ಹಲೋ ಗುಡ್ ಮಾರ್ನಿಂಗ್. ಎಲ್ಲೋ ಅದು ಎಲ್ಲೋ ಬರೀ ಎಲ್ಲೋ ಏನಿವತ್ತು ಬರೀ ಎಲ್ಲೋ ಫುಲ್ ಎಲ್ಲೋ ಬಿಕಾಸ್ ಸೆಲೆಬ್ರೇಷನ್ಸ್ ಅಲ್ವಾ. ಎಲ್ಲೋ ಇಲ್ಲಿವರೆಗೂ ಒಂದ್ಸಲನೂ ಹಾಕೊಂಡ್ ಬಂದಿರ್ಲಿಲ್ಲ ನನ್ನ ಮಾರ್ನಿಂಗ್ ಮಂತ್ರಗೆ. ಇವತ್ ಯಾಕೆ ಎಲ್ಲೋ ಡ್ರೆಸ್ ಹಾಕೊಂಡ್ ಬಂದಿದ್ದು ಅಂದರೆ ನೋಡಿ ನೀನ್ ಎಲ್ಲೋ ಹಾಕೊಂಡೆ ಸೇಗೆ ಪಿಲ್ಲೋನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಹಾ, ಬಿಕಾಸ್ ಪಿಲ್ಲೋನು ಎಲ್ಲೋ, ನಾವು ಎಲ್ಲೋ ಸೂಟ್ ಆಗಲ್ಲ ಅಂತ. ಸೊ ಇವತ್ತು ಯಾಕಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಸ್ಪೆಷಲ್ ಕಂಟಿನ್ಯೂ ಆಗ್ತಿದೆ ಈ ಇಡೀ ವಾರ. ಆಸ್ ಯು ನೋ, ಶ್ರಾವಣಿ ಸುಬ್ರಹ್ಮಣ್ಯ ಸ್ಪೆಷಲ್ ಮಾರ್ನಿಂಗ್ ಮಂತ್ರದಲ್ಲಿ ಮೊದಲನೇ ದಿನ ಗೋಲ್ಡನ್ ಸ್ಟಾರ್ ಗಣೇಶ್ ಇದ್ರು, ಎರಡನೇ ದಿನ ಅಮೂಲ್ಯ ಇದ್ರು, ಅಂಡ್ ಮೂರನೇ ದಿನ ಯಾರಿದ್ರು? ಡೈರೆಕ್ಟರ್ ಮಂಜು ಸ್ವರಾಜ್ ಅವರಿದ್ರು. ಅಂಡ್ ನಿನ್ನೆ ನಮ್ಮ ಜೊತೆ ಪ್ರೊಫೆಸರ್ ಕೃಷ್ಣೇಗೌಡ್ರವರಿದ್ರು. ಜೊತೆಗೆ ಇವತ್ತು ನಮ್ಮ ಜೊತೆ ಇರ್ತಾರೆ ಇನ್ನು ಸ್ವಲ್ಪನೇ ಹೊತ್ತಲ್ಲಿ. ಅಬ್ಬಾ, ಇವರ ಹಾಡು ಯಾವ್ದಾದ್ರು ಇವತ್ತಿನ ದಿನ ಪಾಪ್ಯುಲರ್ ಆಗಿಲ್ಲ ಅನ್ನುವಂಥದ್ದಿದ್ಯಾ? ಅಥವಾ ಇವರು ಮ್ಯೂಸಿಕ್ ಕೊಟ್ಟಿರುವಂತಹ ಚಿತ್ರ ರಿಲೀಸ್ ಅಂದ್ರೆ ಈ ತಿಂಗಳು ರಿಲೀಸ್ ಆಗಿಲ್ಲಪ್ಪ ಅಂತ ಹೇಳೋಂಗಿದ್ಯಾ? ಇಲ್ಲ, ಪ್ರತಿ ತಿಂಗಳು ಪ್ರತಿ ದಿನ ಇವ್ರದ್ದು ಒಂದು ಹಾಡು ಕೇಳ್ತೀವಿ. ಆಮೇಲೆ ಇವ್ರ ಹಾಡು ಕೇಳಿ ಫಿದಾ ಆಗಿ ಎಷ್ಟೋ 16,000 ಗೋಪಿಕೆಯರಿಗಿಂತ ಜಾಸ್ತಿ ಇದಾರೆ ಗೊತ್ತಾ ಫ್ಯಾನ್ಸ್ ಅವ್ರಿಗೆ. ಲಕ್ಷ ಕೋಟಿ ದಾಟ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಮ್ಮ ಕನ್ನಡದ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಗ್ರೇಟೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರಾವಣಿ ಸುಬ್ರಹ್ಮಣ್ಯಗೆ ಕೂಡ ಮ್ಯೂಸಿಕ್ ನ ಕೊಟ್ಟಿರುವಂತಹ ಹರಿ ಕೃಷ್ಣ ಅವರು ನಮ್ಮ ಜೊತೆ ಇರ್ತಾರೆ ಇನ್ ಸ್ವಲ್ಪನೇ ಹೊತ್ತಲ್ಲಿ. ಬರೀವಾಗ ಆಯುರ್ ಆರೋಗ್ಯ ಆಸ್ ಯು ನೋ ಮಾರ್ನಿಂಗ್ ಮಂತ್ರನ ಸ್ಟಾರ್ಟ್ ಮಾಡೋದು ಈ ಸೆಗ್ಮೆಂಟ್ ಇಂದ. ನಮ್ಮ ಯೋಗವನ ಬೆಟ್ಟದ ಶಿವಯೋಗಿ ಸ್ವಾಮಿಗಳು ಯಾವ ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತು ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಹಾಗೂ ಈ ದಿವಸದ ವಿಷಯ ವಿಪರೀತ ಬಾಯಾರಿಕೆ. ಸಾಮಾನ್ಯವಾಗಿ ಈ ವಿಪರೀತ ಬಾಯಾರಿಕೆ ಯಾಕಾಗುತ್ತೆ ಅಂತ ತಾವು ತಿಳ್ಕೊಂಬಿಟ್ರೆ ಅದರಿಂದನೇ ಈ ಕಾಯಿಲೆ ಗುಣ ಆಗ್ತದೆ. ಒಂದು, ಶರೀರ ಉಷ್ಣವಾಗುವುದರಿಂದ. ಎರಡು, ರಾಸಾಯನಿಕ ಮಾತ್ರೆಗಳು, ಕೆಮಿಕಲ್ ಔಷಧಿಗಳನ್ನು ಹೆಚ್ಚು ಸೇವಿಸೋದರಿಂದ. ಮೂರು, ಮಧುಮೇಹ ರೋಗದಿಂದ. ನಾಲ್ಕು, ಹಿಂದೆ ನೀರನ್ನು ಕಮ್ಮಿ ಕುಡಿದಿರೋದರಿಂದ. ಐದು, ಮಲಬದ್ಧತೆಯಿಂದ. ಆರು, ನಿದ್ರೆಯನ್ನು ಕಮ್ಮಿ ಮಾಡೋದರಿಂದ. ಏಳು, ತರಕಾರಿಯನ್ನು ಸೇವಿಸ್ತಾ ಇರೋದರಿಂದ. ಎಂಟು, ಹಣ್ಣನ್ನು ಆಹಾರದ ಜೊತೆ ಸೇವನೆ ಮಾಡದೇ ಇರೋದರಿಂದ. ಹೀಗೆ ಹಲವಾರು ಕಾರಣಗಳಿಂದ ಈ ಬಾಯಾರಿಕೆ ಅನ್ನೋದು ಕಾಯಿಲೆ ಬರುತ್ತೆ. ಸಾಮಾನ್ಯವಾಗಿ ಇದು ಎಳನೀರು ಕುಡಿಯೋದ್ರಿಂದ, ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ, ಆಹಾರಕ್ಕೆ ಮೊದಲು ಖಾಲಿ ಹೊಟ್ಟೆಗೆ ಹಾಲು ಮತ್ತು ಜೇನನ್ನು ಸೇವಿಸೋದ್ರಿಂದ, ತರಕಾರಿ ಹಣ್ಣನ್ನು ಉಪಯೋಗಿಸೋದ್ರಿಂದ ಈ ಕಾಯಿಲೆ ಶಮನವಾಗುತ್ತೆ. ಶಮನವಾಗಲಿಲ್ಲ, ಅದಕ್ಕೇನು ಮಾಡಬೇಕು? ಜ್ಯೇಷ್ಠ ಮಧು ಚಿಕಿತ್ಸೆ ಅಂತ ಸಿಗ್ತದೆ. ಕೇವಲ 200-300 ರೂಪಾಯಿನಲ್ಲಿ ಒಂದೆರಡು ದಿವಸದಲ್ಲೇ ಕೂಡ 15 ನಿಮಿಷದಲ್ಲೇ ಬಾಯಾರಿಕೆ ಕಮ್ಮಿ ಆಗುತ್ತೆ. ಬಾಯಾರಿಕೆ ಕಮ್ಮಿ ಆದ ತಕ್ಷಣವೇ ಸಾಮಾನ್ಯ ಸ್ಥಿತಿಗೆ ಬಂದ ತಕ್ಷಣ ತಾವು ನೀರು ಕುಡಿಯೋದನ್ನೇ ಬಿಡಬಾರ್ದು, ನೀರನ್ನು ಸೇವಿಸಬೇಕು. ತಾವು ಕಾಫಿ ಟೀ ಬಿಟ್ಬಿಟ್ಟು ಮಜ್ಜಿಗೆಯನ್ನು ಕುಡಿಬೇಕು. ತಾವು ಯಾವುದೇ ಔಷಧವನ್ನು, ರಾಸಾಯನಿಕ ಔಷಧಿಯನ್ನು ಸೇವಿಸೋದಕ್ಕೆ ಮೊದಲು ಅದು ಯಾವುದೇ ಡಾಕ್ಟ್ರು ಕೊಟ್ಟಿದ್ದರು ತಾವು drugs.com ಅಥವಾ wikipedia.org, drugs.com ಅಥವಾ wikipedia.org ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರಾಸಾಯನಿಕ ಔಷಧಿಯನ್ನು ತಿಂದರೆ ಏನು ಕಾಯಿಲೆ ಹೆಚ್ಚಾಗಿ ಬರ್ತವೆ ಅನ್ನೋದನ್ನು ಗಮನಿಸಬೇಕು. ಇದು ಗಮನ ಇರಲಿ. ಯಾರೇ ಔಷಧಿ ಹೇಳಿದ ತಕ್ಷಣವೇ ಶರೀರ ನಿಮ್ಮದು, ದುಡ್ಡು ನಿಮ್ಮದು, ಆರೋಗ್ಯ ನಿಮ್ಮದು, ಅವ್ರು ಬರ್ಕೊಟ್ಟ ತಕ್ಷಣವೇ ಆ ಔಷಧಿಯನ್ನು ಸೇವಿಸೋದಲ್ಲ. ಅದಕ್ಕೋಸ್ಕರ ಈ ರೀತಿ ಸ್ಪಷ್ಟವಾಗಿ ನಮ್ಮ ದೇಶೀಯ ಔಷಧಿ ಪದ್ಧತಿನಲ್ಲಿ ಇದಕ್ಕೆ ಪರಿಹಾರ ಇದೆ. ಆ ಪರಿಹಾರವನ್ನು ಮಾಡಿಕೊಂಡು ತಮ್ಮ ಬಾಯಾರಿಕೆ, ಥರ್ಸ್ಟಿ, ಅದನ್ನು ಗುಣ ಮಾಡ್ಕೋಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭಾಶೀರ್ವಾದದೊಂದಿಗೆ ಈ ದಿವಸದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಬಾಯಾರಿಕೆ ಅನ್ನೋದನ್ನು ಕಾಯಿಲೆ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅದು ಕೂಡ ಒಂದು ರೋಗ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಇವತ್ತು ನಿಮ್ಗೆ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಅರುಣ್, ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ತಿದ್ದೆ. ಇವಾಗೆಲ್ಲ ನೀವ್ ನೋಡಿದ್ರೆ 20 ವರ್ಷದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ವಯಸ್ಸಾದವ್ರಿಗೆ ಆಗ್ಬೇಕಂತೇನಿಲ್ಲ, ಚಿಕ್ಕವ್ರಿಗೂ ಕೂಡ ಆಗತ್ತೆ. ಬಟ್ ಹಾಗಾಗಬಾರ್ದು ಅಂತಿದ್ರೆ, ಒಂದು ಯಾಕೆ ಆಗತ್ತೆ ಅಂತ ಫಸ್ಟ್ ತಿಳ್ಕೊಂಡ್ರೆ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗತ್ತೆ. ಈ ಸ್ಟ್ರೆಸ್ ಇಲ್ಲ ತುಂಬಾ ಸ್ಟ್ರೆಸ್, ಆ ಕೆಲಸ ಈ ಕೆಲಸ ಆ ಕೆಲಸ ಅಂತ ಎಲ್ಲ ಮಾಡಿ ಯಾರಾದ್ರೂ ಕೇಳಿದ್ರೆ ಈ ಸಂಪಾದನೆ ಮಾಡೋ ವಯಸ್ಸು ಇದು ಮಾಡ್ಬೇಕು ಅಂತ ಹೇಳ್ತೀವಿ. ಬಟ್ ಸಂಪಾದನೆ ಮಾಡೋ ವಯಸ್ಸು ಅಂತ ಮಾಡಿ 25ಕ್ಕೆ ಕೊಟ್ಟಕ್ಕಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ. ಹೌದು,
ಸೊ ಹಾಗಾಗಿ ಸ್ಟ್ರೆಸ್ ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಪರ್ಸನಲ್ ಲೈಫ್ ಅಂತ ಸ್ವಲ್ಪ ಅಂಡ್ ಮೆಡಿಟೇಷನ್, ಯೋಗಾನೋ, ಸಪೋಸ್ ಇದೆರಡು ಆಗಲ್ಲ ಅಂದ್ರೆ ದಿನಕ್ಕೊಂದು ಹಾಫ್ ಅನ್ ಅವರ್ ವಾಕಿಂಗ್ ಮಾಡ್ತಾ ಗಂಟೆಗೊಂದ್ಸಲ ನೀರ್ ಕುಡಿತಿದ್ರೆ ಅಂಡ್ 5 meals a day ಅಂದ್ರೆ ಮೀಲ್ಸ್ ನ ಸ್ಪ್ಲಿಟ್ ಮಾಡಿ ತಿನ್ನೋದ್ರಿಂದ ಕೂಡ ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಲ್ವ. ಇದೆಲ್ಲಾನು ತುಂಬಾ ಕಷ್ಟ ಆಯ್ತು ಅಂತಂದ್ರೆ 1 hour ನಮ್ ಪ್ರೋಗ್ರಾಮ್ ನೋಡಿದ್ರು ಸಾಕು, ನಮ್ದು ಸ್ಟ್ರೆಸ್ ಬಸ್ಟರ್ಸ್ ಅಂತಾನೆ ಹೇಳ್ಬೋದು. ಆಮೇಲೆ ಆಕ್ಚುಲಿ ನೆನ್ನೆ ಕಿವಿಗೆ ಸಂಬಂಧಪಟ್ಟಂಗೆ ನಮ್ಮ ಶಿವಯೋಗಿ ಸ್ವಾಮಿಗಳು ಹೇಳ್ತಾ ಇರೋ ನೋವು ಬರೋದಕ್ಕೆ ಅಂತ. ಹೀಗೆ ಬೀಜಿಂಗ್ ನಾರ್ದರ್ನ್ ಚೈನಲ್ಲಿ ಏನಿದೆ, ಬೀಜಿಂಗ್ ಅನ್ನೋ ಇದರಲ್ಲಿ ಒಂದು ಮಗುಗೆ, 1 ವರ್ಷದ ಮಗುಗೆ, ಹೆಣ್ಮಗುಗೆ ಕಿವಿ ಸಿಕ್ಕಾಪಟ್ಟೆ ನೋವುತ್ತಿತ್ತಂತೆ. ಸಿಕ್ಕಾಪಟ್ಟೆ ನೋವು, ಅದು ಒದ್ದಾಡ್ತಿತ್ತಂತೆ. ಹೋಗಿ ಚೆಕ್ ಮಾಡಿದ್ರೆ ಡಾಕ್ಟರ್ಸ್ ಎಲ್ಲ ನೋಡಿದಾರೆ, ಇನ್ಸ್ಪೆಕ್ಟ್ ಮಾಡಿದಾರೆ ಏನು ಅಂತ. ನೋಡಿದ್ರೆ ಕಿವಿ ಒಳಗಡೆ 2 ಇಂಚಿನ ಕಾಡು ಸೇವಂತಿ ಸಸಿ ಬೆಳ್ಕೊಂಡ್ಬಿಡಿದೆ, ಗಿಡ ಬೆಳ್ಕೊಂಡಿದೆ ಕಿವಿ ಒಳಗಡೆ. ಅದೇನಕ್ಕೆ ಅಂದ್ರೆ ಅದೊಂದು ಬೀಜ ಒಂದ್ಸತಿ ಹೋಗಿತ್ತಂತೆ, ಅದನ್ನ ನಿರ್ಲಕ್ಷಿಸಿದ್ದಾರೆ. ಪಾಪ ಹುಡುಗಿಗೆ ಹೇಳ್ತಿದ್ನಲ್ಲ, ಕಿವಿ ಒಳಗಡೆ 2 ಇಂಚ್ ಸಸಿ ಬೆಳ್ಕೊಂಡ್ಬಿಡಿತ್ತಂತೆ. ಅದನ್ನ ಡಾಕ್ಟರ್ಸ್ ಎಲ್ಲ ಆಪರೇಟ್ ಮಾಡಿ ಯಶಸ್ವಿಯಾಗಿ ತೆಗ್ದಿದ್ದಾರೆ. ಸೊ ಬೀಜ ಕಿವಿ ಒಳಗೆ ಹೋಗಿದೆ, ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಆಮೇಲೆ ಇದು ಕತೆ ಅಲ್ಲ, ನಾನು ಯಾರೋ ಕತೆ ಹೇಳಿದ್ದನ್ನ ಕೇಳಿಸ್ಕೊಂಡ್ಬಂದು ಹೇಳ್ತಾ ಇಲ್ಲ, ಇದು ಸತ್ಯ ನಡೆದಿದೆ. ಆಪರೇಟ್ ಮಾಡೋ ಡಾಕ್ಟರ್ ಗೊತ್ತು ಅರುಣ್ಗೆ, ಅದಕ್ಕೆ ಹೇಳ್ತಾ ಇರೋದು. ಇವಾಗ ನಮ್ಮ ಡಾಕ್ಟರ್ ಅಂದ್ರೆ ಇವ್ರು ಯಾವ ಆಪರೇಷನ್ ಮಾಡಲ್ಲ, ಯಾವ ಟ್ಯಾಬ್ಲೆಟ್ಸ್ ಕೊಡಲ್ಲ, ಬಟ್ ಸ್ಟಿಲ್ ಇವ್ರು ಡಾಕ್ಟರ್. ಹೇಗೆ ಹೇಳು? ಗೊತ್ತು. ಮುದ್ರೆಗಳ ಮೂಲಕ ಎಲ್ಲಕ್ಕೂ ಪರಿಹಾರ ಕೊಡ್ತಾರೆ. ಎಸ್, ನಮ್ಮ ಜಿ ಕನ್ನಡದ ಡಾಕ್ಟರ್ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು ಇವತ್ತು ಯಾವ ವಿಶೇಷವಾದ ಮುದ್ರೆ ತಿಳಿಸ್ಕೊಡ್ತಾ ಇದ್ದಾರೆ ನೋಡ್ಕೊಂಬನ್ನಿ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಈಗಾಗಲೇ ಹಲವಾರು ಕಾಳಸರ್ಪಗಳ ದೋಷದ ಬಗ್ಗೆ ಮತ್ತೆ ಮುದ್ರೆ ಮಂತ್ರಗಳನ್ನು ತಿಳಿಸಿದ್ದೆ. ಕೆಲವು ನನ್ನ ಹಲವಾರು ಜನ ಕಾಲ್ ಮಾಡಿ ಕೇಳ್ತಿದ್ದಾರೆ, ಈ ಮುದ್ರೆ ಎಷ್ಟು ದಿವಸ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾವಾಗ ಮಾಡೋದನ್ನು ನಿಲ್ಲಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಕಾಳಸರ್ಪ ದೋಷ ಯಾರ ಜಾತಕಲ್ಲಿದೆಯೋ ಅವ್ರು ಲೈಫ್ ಲಾಂಗ್ ಈ ಮಂತ್ರ ಜಪ ಮಾಡ್ತಾನೆ ಇರಬೇಕು. ಸಾಯೋ ತನಕ ಕೂಡ ಸುಬ್ರಹ್ಮಣ್ಯನ ಸೇವೆ ಮಾಡ್ತಾ ಇರಬೇಕು. ಆಯಾ ಸಂಬಂಧಪಟ್ಟಂಥ ಸರ್ಪ ದೇವತೆಗಳ ಅಧಿದೇವತೆಗಳನ್ನು ನಾವು ಪೂಜೆ ಮಾಡ್ತಾ ಇರಬೇಕು. ಒಂದು ಸಲ ಸರ್ಪದೋಷದಲ್ಲಿ ನಾವು ಜನನ ಆದರೆ ಹುಟ್ಟುಬಿಟ್ರೆ ಅದು ನಮಗೆ ಸಾಯೋ ತನಕನೂ ಅದು ನಮಗೆ ಪೀಡಿಸುತ್ತೆ. ಕೆಲವು ಕಾಲದಲ್ಲಿ ಕೆಲವು ಏಜಲ್ಲಿ ಒಳ್ಳೇದು ಮಾಡಿಕೊಡುತ್ತೆ, ಕೆಲವು ಏಜ್ ಬಂದಾಗ ಕೆಟ್ಟದ್ದು ಮಾಡುತ್ತೆ. ಈಗ 25 ವರ್ಷಕ್ಕೆ ಇದ್ದಾಗ ತುಂಬ ಚೆನ್ನಾಗಿ ಒಳ್ಳೇದು ಮಾಡುತ್ತೆ. 25-26 ತಕ್ಷಣ ನಮಗೆ ಕಾಳಸರ್ಪದ ಸಿಂಪ್ಟಮ್ಸಿಂದ ಹಲವಾರು ತೊಂದರೆಗಳು ಕೂಡ ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ಆದ್ದರಿಂದ ಕಾಳಸರ್ಪ ದೋಷಕ್ಕೆ ಕೇವಲ 3 ತಿಂಗಳು 6 ತಿಂಗಳು ಮಾಡಬೇಕು ಅಂತ ಏನಿಲ್ಲ. ಒಂದ್ಸಲ ನಮ್ಮ ಸರ್ಪದೋಷ ಇದೆ, ಕುಜದೋಷ ಇದೆ, ಅಂಗಾರಕ ಗ್ರಹ ದೋಷ ಇದೆ, ಮಂಗಳ ಗ್ರಹ ದೋಷ ಇದೆ ಅಂದ ತಕ್ಷಣನೇ ನಾವು ದಿನನಿತ್ಯ ನಾವು ಜಪ ಆ ಮುದ್ರೆಗಳನ್ನು ಮಾಡ್ತಾ ಇರಬೇಕು. ನಾವು ಎಷ್ಟು ಮಾಡ್ತೀವೋ ಅದ್ರಲ್ಲಾಗೋ ತೊಂದರೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಅದನ್ನು ಮಾಡೋದು ಬಿಟ್ಬಿಟ್ಟ ಅಂದರೆ ಅಲ್ಲಿ ಏನು ನಡಿಬೇಕು ಅದು ನಡೆಸ್ಬಿಡುತ್ತೆ ಜಾತಕದ ಪ್ರಕಾರ. ಆದ್ದರಿಂದ ಆ ತೊಂದರೆಗಳನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂದರೆ ನಿರಂತರವಾಗಿ ಜಪ, ಮುದ್ರೆ ಧಾರಣೆ ಮತ್ತು ಆಯಾ ಕ್ಷೇತ್ರಗಳಿಗೆ ಹೋಗಿ ನಾವು ದರ್ಶನ ಮಾಡಿ ಆ ದೇವತಾಗಳ ಆಶೀರ್ವಾದ ಪಡಿತಾ ಇರಬೇಕು. ಸರ್ಪದೋಷಕ್ಕೆ ನಿಮ್ಗೆಲ್ಗೂ ತಿಂದಿರೋ ಹಾಗೆ ಬಹಳಷ್ಟು ಕ್ಷೇತ್ರಗಳು ನಮ್ಮ ದಕ್ಷಿಣ ಭಾರತದಲ್ಲಿದೆ. ನೀವು ನಾರ್ತ್ ಇಂಡಿಯಾಗೆ ಹೋದರೆ ಸರ್ಪದೋಷಕ್ಕೆ ಯಾವ ಕ್ಷೇತ್ರಗಳು ಸಿಗೋದಿಲ್ಲ. ಆದರೆ ಈ ದಕ್ಷಿಣ ಭಾರತದಲ್ಲಿ, ಇಂಡಿಯಾದಲ್ಲಿ ಉಡೋದೇ ಒಂದು ದೊಡ್ಡ ಯೋಗ, ಅದು ದಕ್ಷಿಣ ಭಾರತದಲ್ಲಿ ಉಡೋದು ಮತ್ತೊಂದು ಯೋಗ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಾವೇನೋ ಹುಟ್ಟುಬಿಟ್ರೆ ಇನ್ನೂ ದೊಡ್ಡ ಯೋಗ. ಯಾಕೆ ಅಂತ ನಮ್ಮ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ, ಮತ್ತು ವಿದುರಾಶ್ವತ ಇದೆ, ಕೈವಾರ ಕ್ಷೇತ್ರ ಇದೆ. ಹೀಗೆ ಹಲವಾರು ಕ್ಷೇತ್ರಗಳು ಸರ್ಪದೋಷಗಳಿಗೆ ನಿವಾರಣೆ ಮಾಡಲಿಕ್ಕೆ ಅಂತಲೇ ಜಗತ್ತಿನಲ್ಲಿ ಭಗವಂತ ಅದನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಈ ಮಾನವ ಜನಾಂಗಕ್ಕೆ. ಈ ಕಾಳಸರ್ಪ ದೋಷ ನಿವಾರಣೆ ಮಾಡಬೇಕು ಅಂದರೆ ಹಲವಾರು ಮುದ್ರೆಗಳನ್ನು, ಮಂತ್ರಗಳನ್ನ ಹೇಳಿದ್ದೀನಿ. ಆದರೆ ಎಷ್ಟೋ ಜನಕ್ಕೆ ಮುದ್ರೆಗಳು ಮಾಡೋಕ್ಕಾಗ್ತಿಲ್ಲ, ಮಂತ್ರ ಹೇಳೋಕ್ಕಾಗ್ತಿಲ್ಲ ಅಂದಾಗ ನೀವು ಆಗಾಗ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಪಳನಿ, ಕಾಳಹಸ್ತಿ, ನಾಗರ್ಕೋಯಿಲ್ ಮತ್ತು ವಿದುರಾಶ್ವತ, ಕೈವಾರ ಕ್ಷೇತ್ರ, ಹೀಗೆ ಇದ್ರ ಜೊತೆಗೆ ನಮ್ಮ ಮುಳಬಾಗಿಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಕುರುಡುಮಲೈ ಅಂತ ಇದೆ. ಆ ಕುರುಡುಮಲೈ ಮಹಾಗಣಪತಿಯ ಹೊಟ್ಟೆಯಲ್ಲಿ, ಹೊಕ್ಕಳ ಭಾಗದಲ್ಲಿ ಹೊಡೆದಾರ ಬದಲು ಹಾವು ಕಾಳಸರ್ಪವನ್ನೇ ಸುತ್ತಕೊಂಡಿದ್ದಾರೆ. ಆದ್ದರಿಂದ ಆ ಕಾಳಸರ್ಪ ಸುತ್ತುಕೊಂಡುವಂಥ ಮಹಾಗಣಪತಿಯನ್ನು ದರ್ಶನ ಮಾಡೋದು ಕೂಡ ಕುರುಡುಮಲೆ ಗಣಪತಿ ದರ್ಶನದಿಂದ ಕಾಳಸರ್ಪ ದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ಪುರಾಣಗಳ ಉಲ್ಲೇಖನ ಇದೆ. ಆದ್ದರಿಂದ ಈ ಒಂದು ಕ್ಷೇತ್ರಗಳಿಗೆ ದರ್ಶನ ಮಾಡೋದ್ರಿಂದ ನಮಗೆ ಕಾಳಸರ್ಪದ ದೋಷ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ. ನಿಮಗೆ ಮುದ್ರೆ ಮಾಡೋಕ್ಕಾಗಲಿಲ್ಲ, ಮಂತ್ರ ಹೇಳೋಕ್ಕಾಗಲಿಲ್ಲ, 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ನೀವು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಬರ್ತಾ ಇರಿ. ಎಷ್ಟೋ ಜನ ಹತ್ರ ಬಂದ್ಬಿಟ್ಟು ನಾಗಶಾಂತಿ ಮಾಡಿಸಿದ್ವಿ, ಆಶ್ಲೇಷ ಬಲಿ ಮಾಡಿಸ್ದೆ, ಸರ್ಪಶಾಂತಿ ಮಾಡಿದ್ವಿ, ನಾಗ ಪ್ರತಿಷ್ಠಾಪನೆ ಮಾಡಿದ್ವಿ, ನಮಗಿನ್ನೂ ಮದುವೆ ಆಗಿಲ್ಲ, ನಮಗಿನ್ನೂ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಘೋರವಾದ ಕಾರ್ಕೋಟಕ ಸರ್ಪದೋಷ, ಪಾತಕ ಘಟಕಾಳ ಸರ್ಪದೋಷ ಇದ್ರೆ ನೀವು ಯಾವುದೇ ಶಾಂತಿ ಮಾಡೋದು ಮದುವೆನೂ ಆಗಲ್ಲ, ಮಕ್ಕಳು ಕೂಡ ಆಗೋದಿಲ್ಲ.
ಮಾಡೋದಿಲ್ಲ. ಅಂಥವರಿಗೆ ಏನು ಹೇಳಬೇಕು, ಪರಿಹಾರ ಏನಿದೆ ಅಂದರೆ ನನ್ನ ಅಭಿಪ್ರಾಯ ಪ್ರಕಾರ ದಿನನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ವಿಷ್ಣು ಸಹಸ್ರನಾಮ ಇಡೀ ಜಗತ್ತಿಗೆ ಬಹಳ ವಿಶೇಷವಾದಂಥದ್ದು. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಾವು 10 ವರ್ಷನೂ ಕೂಡ ಸಾಕಾಗಲ್ಲ, ಅಷ್ಟು ವಿಶೇಷವಾದಂಥ ಒಂದು ಅಗಾಧವಾದಂಥ ಮಂತ್ರಗಳ ಒಂದು ಪವರ್ ಇದ್ದ ಆ ಒಂದು ಸಿಸ್ಟಮ್ ಅದು ವಿಷ್ಣು ಸಹಸ್ರನಾಮ. 9 ಸಿಸ್ಟಮ್ಸ್ನ ಕ್ಲೀನ್ ಮಾಡುತ್ತೆ ಆ ವಿಷ್ಣು ಸಹಸ್ರನಾಮ. ಅದರಲ್ಲಂತೂ 36ನೇ ಶ್ಲೋಕ ಸ್ಕಂದ ಸ್ಕಂದದರೋ ದುರ್ಯೋ ವರದೋ ವಾಯುವಾಹನ ವಾಸುದೇವೋ ಬೃಹದ್ವಾನು ರಾಧಿದೇವ ಪುರಂದರ. ಈ 36ನೇ ಶ್ಲೋಕ ಜಪ ಮಾಡೋದ್ರಿಂದ ಸ್ಕಂದ ಅಂದರೆ ಸುಬ್ರಹ್ಮಣ್ಯ, ಈ ಸರ್ಪದೋಷ ಇರುವಂಥವ್ರಿಗೆ ಬಹಳ ವಿಶೇಷವಾದಂಥ ಶಕ್ತಿಯನ್ನು ಈ ವಿಷ್ಣು ಸಹಸ್ರನಾಮದಲ್ಲಿ 36ನೇ ಶ್ಲೋಕದಲ್ಲಿ ಪ್ರಾಪ್ತಿಯಾಗ್ತದೆ. ಇದ್ರ ಜೊತೆಗೆ ನಾವೇನಾದರೂ ಕಾಳಸರ್ಪ ದೋಷಗಳಲ್ಲಿ ನರಳುತ್ತಾ ಇದ್ರೆ ಸರಿಯಾದ ಸಮಯದಲ್ಲಿ ಆಯಾ ದಶಾಭಕ್ತಿ ಗೋಚಾರ ಪದಗಳನ್ನ ನಾವು ಅವಾಗ ಅರಿತು ತಿಳ್ಕೊಂಡು ಅದು ಕಾಲಕ್ಕೆ ಶಾಂತಿ ಮಾಡಿಕೊಂಡ್ರೆ ಆ ಸಮಯದಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂದರೆ ವಿಸರ್ಜನಾಂಗ. ಎಕ್ಸ್ಕ್ರಿಟರಿ ಅಂದರೆ ಮಲಮೂತ್ರ ವಿಸರ್ಜನೆ ಮಾಡೋದು, ಬೆವರನ್ನು ಹೊರಗೆ ಹಾಕೋದು, ಕಣ್ಣೀರು ಹೊರಗೆ ಹಾಕೋದು, ಮತ್ತು ಮೂಗಿನಿಂದ ಗೊಣ್ಣೆ, ಕಫ, ಇವೆಲ್ಲ ಎಕ್ಸ್ಕ್ರಿಟರಿ ಸಿಸ್ಟಮಿಂದ ಬರುವಂಥ ದ್ರವಗಳು. ಇದನ್ನು ನಾವು ಸರಿಯಾದ ಕಾಲಕ್ರಮವಾಗಿ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಕಾಳಸರ್ಪ ದೂಷಣ ಆಗುವಂಥ ಹಲವಾರು ರೋಗಗಳು ಸೃಷ್ಟಿಯಾಗಿಬಿಡುತ್ತೆ. ಆದ್ದರಿಂದ ಈ ಒಂದು ಸಿಸ್ಟಮ್ನ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮದುವೆ ಮುಂಚೆ ಜಾತಕದಲ್ಲಿ ಏನೇ ಇರಲಿ ದೋಷ, ಮೊದಲು ವೀರ್ಯದಲ್ಲಿ ವೀರ್ಯಾಣುಗಳ ಶಕ್ತಿ ಇದೆಯಾ, ಹೆಂಗಸಿನಲ್ಲಿ ಓವರಿಸಲು ಅಂಡಾಣುಗಳಲ್ಲಿ ಅಣುಗಳು ಅಂದರೆ ಆ ಮೊಟ್ಟೆಗಳು ಚೆನ್ನಾಗಿ ಬೆಳೀತಾ ಇದೆಯಾ ಅದನ್ನು ಪತ್ತೆ ಮಾಡಿ ಆಮೇಲೆ ಮದುವೆ ಮಾಡ್ಕೊಳ್ಳಿ. ಲವ್ ಮಾಡೋರಿಗೂ ಒಂದು ಮೆಸೇಜ್ ಹೇಳ್ತಾ ಇದ್ದೀನಿ, ನೀವು ಲವ್ ಮಾಡೋದು ದೊಡ್ಡದಲ್ಲ, ನಾಳೆ ನೀವು ಲವ್ ಮಾಡ್ತಾ ಹುಡುಗಿಗೆ ಮಕ್ಕಳಾಗಂತ ಫಸ್ಟ್ ಪತ್ತೆ ಹಚ್ಚಬೇಕು. ನೀವು ಮಾಡೋ ಹುಡುಗನ್ನ ಲವ್ ಮಾಡ್ತಿರಲ್ಲ, ಆ ಹುಡುಗನಲ್ಲಿ ಆ ವೀರ್ಯಾಣು ಶಕ್ತಿ ಇದೆಯಾ ಅಂತ ಪತ್ತೆ ಹಚ್ಚಿ ಇದ್ರ ಮೇಲೆ ನೀವು ಮಾಡಿ. ಇಲ್ಲಾಂದರೆ ಡೈವರ್ಸ್ ಆಗತ್ತೆ, ಇಲ್ಲಾಂದರೆ ಭಾಳಷ್ಟು ತೊಂದರೆ. ಈ ಥರ ದೋಷ ಇರೋರು ನನ್ನ ಸಾವಿರಾರು ಜನ ಬಂದೋಗಿದ್ದಾರೆ. ಇದೆಲ್ಲ ನೋಡಿ ನನ್ನ ಒಂದು ಅನುಭವದ ಮಾತು ನಿಮಗೆ ಹೇಳ್ತಾ ಇದ್ದೀನಿ. ಇದೇ ನನ್ನ ಸಂದೇಶ. ಅದಕ್ಕೋಸ್ಕರ ನಾನು ಈ ಒಂದು ಸಂಚಿಕೆಯಲ್ಲಿ ಏನು ವಿಶೇಷವಾಗಿ ಹೇಳ್ತೇನೆ ಅಂದರೆ, ಯಾರಿಗೆ ವೀರ್ಯಾಣುಗಳು ವೀರ್ಯದಲ್ಲಿ ಇರಲಿಲ್ಲ ಅಂದರೆ, ಅಂಡಾಣುಗಳಲ್ಲಿ ಅಂಡಗಳು ಉತ್ಪತ್ತಿ ಆಗಲಿಲ್ಲ ಅನ್ನೋರಿಗೆ, ಮತ್ತು ಯಾವಾಗ ಅವ್ರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಮ್ಮಿ ಆದಾಗ, ಮತ್ತು ಯಾವಾಗ ಅವ್ರಿಗೆ ಒಂದು ಎಷ್ಟೋ ಜನಕ್ಕೆ ಒಂದೇ ಮಗು ಸ್ಟಾಪ್ ಆಗಿಬಿಡ್ತದೆ, ಅದಕ್ಕೆ ಕಾಕವಂದ್ಯ ದೋಷ ಅಂತಾರೆ. ಒಂದು ಮಗು ಆದಮೇಲೆ ಅವ್ರಿಗೆ 2ನೇ ಮಗು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವ್ರ ಜಾತಕದಲ್ಲಿ ಕಾಕವಂದ್ಯ ದೋಷ ಇದ್ದರೆ 2ನೇ ಮಗು ಆಗಕ್ಕೆ ಸಾಧ್ಯನೇ ಇಲ್ಲ. ಆ ಥರ ದೋಷ ಇದ್ದಂಥವ್ರಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ವಯಾಗ್ರ ಅಂದರೆ ಲೈಂಗಿಕ ಆಸಕ್ತಿನ ಉದ್ವೇಗ ಮಾಡಲಿ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ವೀರ್ಯದಲ್ಲಿ ವೀರ್ಯಾಣುಗಳ ಕೌಂಟ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಹೆಂಗಸಲ್ಲಿ ಓವರಿಸಲಿಗೆ ಅಂಡಾಣುಗಳು ಹೇಗೆ ಉತ್ಪತ್ತಿ ಮಾಡೋದಕ್ಕೆ ಅದು ಔಷಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಅದನ್ನು ನೀವು ಮನೇಲೇ ಮಾಡಿದ್ದೆ ಆದರೆ ಈ ಡೈವರ್ಸ್ ಕೇಸ್ ಅಂತೆ ಮತ್ತು ಗಂಡ ಹೆಂಡಲ್ಲಿ ಆಗುವಂಥ ಈ ಸೆಕ್ಷುವಲ್ ಇಶ್ಯೂಗಳು ಇವೆಲ್ಲ ಪರಿಹಾರಕ್ಕೆ ಅದಕ್ಕೊಂದು ಸೂಕ್ತ ಮಾರ್ಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಜೊತೆಗೆ ನಾವು ಹೇಳ್ಕೊಟ್ಟಿರೋಂಥ ಮುದ್ರೆ ಮಂತ್ರ ಮಾಡಿದ್ದೇ ಆದರೆ ಈ ಲೈಂಗಿಕ ಸಂಬಂಧಪಟ್ಟಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಯಾಕೆಂದರೆ ಕಾಳಸರ್ಪ ದೋಷ ಈ ಲೈಂಗಿಕ ಕ್ರಿಯೆಯಲ್ಲಿ ಭಾಳಷ್ಟು ಒತ್ತು ಕೊಟ್ಟು ಜಾತಕ ನಡೆಸುತ್ತೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಮುದ್ರಾ ಇಲ್ಲ ಒಂದು ಮಂತ್ರ ಇಲ್ಲ ಒಂದು ಕ್ಷೇತ್ರಗಳ ಸಂದರ್ಶನ ಇಲ್ಲ ನಾನು ತೋರಿಸೋ ಒಂದು ಔಷಧಿ ನೀವು ಮನೇಲೆ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಭಾಳಷ್ಟು ಉಪಯೋಗ ಆಗುತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ವಯಾಗ್ರ ನೀವು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಮುದ್ರಾದಲ್ಲಿ ಒಂದು ವಿಶೇಷವಾದ ಮುದ್ರಾ ನೋಡ್ಕೊಂಡು ವಾಪಸ್ ಬಂದ್ರಿ. ಇವತ್ತೊಬ್ರು ವಿಶೇಷವಾದ ವ್ಯಕ್ತಿ ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ಜೊತೆ ಇರ್ತಾರಪ್ಪ. ಇನ್ಫ್ಯಾಕ್ಟ್ 3 ಸಲ ಕಂಟಿನ್ಯೂಸ್ ಆಗಿ ಕನ್ಸಿಕ್ಯೂಟಿವ್ ಆಗಿ ಫಿಲ್ಮ್ ಫೇರ್ ಅವಾರ್ಡ್ಸ್ ನ ಗೆದ್ದಂಥವ್ರು. 2008, 2009 ಮತ್ತೆ 2010 ನಲ್ಲಿ ಗಾಳಿಪಟ ಚಿತ್ರಕ್ಕೆ, ರಾಜ್ ದ ಶೋಮ್ಯಾನ್ ಚಿತ್ರಕ್ಕೆ ಮತ್ತೆ ಜಾಕಿ ಚಿತ್ರಕ್ಕೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂದಿದೆ. ಅಂಡ್ ಆಕ್ಚುಲಿ ಇವರು ಮ್ಯೂಸಿಕ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೂವೀಸ್ ಇಂದ. ಅದಕ್ಕೂ ಮುಂಚೆ ಹಂಸಲೇಖ ಅವರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮ ವಿ ರವಿಚಂದ್ರನ್ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಸೊ ಇಷ್ಟೆಲ್ಲ ಸ್ಪೆಷಲ್ ಪರ್ಸನ್ ಯಾರಂದರೆ, ಅಫ್ಕೋರ್ಸ್ ಅವಾಗಲೇ ಹೇಳಿದ್ವಿ, ಜಸ್ಟ್ ಇನ್ ಕೇಸ್ ಇವಾಗಷ್ಟೇ ಜಿ ಕನ್ನಡ ಟ್ಯೂನ್ ಮಾಡಿದೀರಾ ಅಂದ್ರೆ, ಇವರು ಕೀಬೋರ್ಡ್ ಪ್ಲೇಯರ್ ಕೂಡ ಆಗಿದ್ರು. ಸಾಕಷ್ಟು ಹಾಡುಗಳಿಗೆ ಕೆಲಸ ಮಾಡಿದ್ದಾರೆ ಕೀಬೋರ್ಡ್ ಪ್ಲೇಯರ್ ಆಗಿ. ಆಮೇಲೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎಮರ್ಜ್ ಆದ್ರು. ಅಂಡ್ ಇವರ ಸಕ್ಸಸ್ ರೇಟ್ ಎಷ್ಟಿದೆ ಗೊತ್ತಾ ಅರುಣ್? 95%. ಓ ಮೈ ಗಾಡ್, ಅದಕ್ಕೆ ಅಷ್ಟು ಬಿಸಿ, ವರ್ಷದಲ್ಲಿ ಕೈಗೆ ಸಿಗಲ್ಲ ಅಷ್ಟು ಬಿಸಿ ಇದ್ದಾರೆ ಸೀರಿಯಸ್ಲಿ. ಅಂಡ್ ಇವರು 50ಕ್ಕೂ ಹೆಚ್ಚಿನ ಚಿತ್ರಗಳಿಗೆ ಮ್ಯೂಸಿಕ್ ನ ಡೈರೆಕ್ಟ್ ಮಾಡಿದ್ದಾರೆ, ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಚಿತ್ರದಲ್ಲೂ ಮಿನಿಮಮ್ ಅಂದ್ರೂ 3 ಹಾಡುಗಳು ಹಿಟ್ ಆಗೇ ಆಗಿವೆ. ಸೊ ಅದಕ್ಕೆ ಸಕ್ಸಸ್ ರೇಟ್ 95% ಇರೋದು. ಈ ಸ್ಪೆಷಲ್ ಪರ್ಸನ್ ಒಂದೇನಪ್ಪ ಬೇಜಾರು ಅಂದ್ರೆ ಜಾಸ್ತಿ ಮಾತಾಡಲ್ಲ ಕಣೋ, ಸೈಲೆಂಟ್ ಆಗಿದ್ದು ಕೆಲಸದಲ್ಲಿ ಅವ್ರ ವೈಲೆನ್ಸ್ ನ ತೋರಿಸ್ತಾರೆ. ಆದ್ರೆ ನಾವು ಇವತ್ತು ಬಿಡಲ್ಲ, ಮಾತಾಡಿಸ್ತಾ ಇದೀವಿ. ನಾನು ಸೌಜನ್ಯ ಸುಮಾರು ಪ್ರಶ್ನೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದೀವಿ ಕೇಳಬೇಕು ಅಂತ. ಅವ್ರನ್ನ ಕೆಣಕಿ ಚುಚ್ಚಿ
ಮಾತಾಡಿಸ್ತೀವಿ. ಏಯ್ ಪಾಪ ಕಣೋ. ಅಂದ್ರೆ ಮಾತಾಡಿ ಅಂತ. ಗೆಸ್ಟ್ ಹಾಗೆಲ್ಲ ಚುಚ್ಚಿ ನೋವು ಮಾಡಬಾರ್ದು. ನಿಜ ಹೇಳ್ಬೇಕಾದ್ರೆ ಇನ್ನೂ ಕ್ವೆಶ್ಚನ್ ರೆಡಿ ಮಾಡ್ಕೊಂಡಿಲ್ಲ, ಇವಾಗ ರೆಡಿ ಮಾಡ್ಕೋತೀವಿ. ನಾವು ಕ್ವೆಶ್ಚನ್ ರೆಡಿ ಮಾಡ್ಕೋಬೇಕಾದ್ರೆ ಸುಮ್ನೆ ಹಾಗೆ ನಮ್ಮನ್ನ ನೋಡೋದಕ್ಕೆ ನಿಮಗೂ ಬೋರ್ ಆಗ್ಬೋದು. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಬೆತ್ತ ಸೇಲ್ ಆಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು, ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಗು ಬೋರ್ ಆಗೋಯ್ತು. ಇದು ಒಂದೇ ಹಾಡ್ತಾ ಹೋದ್ರೆ ಮಾರ್ನಿಂಗ್ ಮಂತ್ರ ಹೇಗೆ ಇವತ್ತು 101st ಎಪಿಸೋಡ್ಗೆ ನಾವು ಕಾಲಿಟ್ಟಿದೀವೋ ಇನ್ನೊಂದು 100 ಎಪಿಸೋಡ್ ಇವ್ರ ಹಾಡುಗಳನ್ನೇ ಹಾಡ್ತಾ ಇರ್ಬೋದು. 8:30 ಇವ್ರ ಬಗ್ಗೆ ಸಾಕಷ್ಟು ನಾವು ಹೇಳಿದ್ವಿ. ಅಫ್ಕೋರ್ಸ್ ರಿವೀಲ್ ಮಾಡಿದೀವಿ ಯಾರು ಇರ್ತಾರೆ ಇವತ್ತು ನಮ್ಮ ಜೊತೆ ಶ್ರಾವಣಿ ಸುಬ್ರಹ್ಮಣ್ಯ ಸ್ಪೆಷಲ್ ನಲ್ಲಿ ಅಂತ. ಹಿ ಈಸ್ ನನ್ ಅದರ್ ದ್ಯಾನ್ ಇವತ್ತಿನ ಕನ್ನಡ ಇಂಡಸ್ಟ್ರಿನ ಶೇಕ್ ಮಾಡ್ತಿರೋಂತಹ ದ ಬಿಗ್ಗೆಸ್ಟ್ ದ ಮೋಸ್ಟ್ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವರು. ಸರ್ ವೆಲ್ಕಮ್ ಟು ಮಾರ್ನಿಂಗ್ ಮಂತ್ರ. ಸರ್ ಏನ್ ಸರ್ ನೀವು ಕೈಯೆಲ್ಲ ಕಟ್ಕೊಂಡು ಫುಲ್ ಹಿಂಗೆ ಫಾರ್ಮಲ್ ಆಗೆಲ್ಲ ಕೂತ್ಕೊಂಡು, ಇಲ್ಲ ನಾವು ಕೇಳೋ ಪ್ರಶ್ನೆಗಳು ಫಾರ್ಮಲ್ ಆಗಿರಲ್ಲ, ಸೊ ಆರಾಮಾಗಿ ಕೂತ್ಕೊಂಡ್ಬಿಡಿ. ಅಂಡ್ ಈ ಸೀಟ್ ನಲ್ಲಿ ಯೋಗರಾಜ್ ಭಟ್ರು ಕೂತಿದ್ದಾರೆ ಅಂತ ನೀವು ಅನ್ಕೋಬೇಕು, ಯಾಕಂದ್ರೆ ನೀವು ಅವ್ರ ಜೊತೆನೆ ಸಿಕ್ಕಾಪಟ್ಟೆ ಓಪನ್ ಅಪ್ ಆಗಿ ತರಲೆ ತಮಾಷೆ ಎಲ್ಲ ಮಾಡ್ಕೊಂಡಿರೋದು. ಸೊ ಹಾಗೆ ಅನ್ಕೊಂಡು ನೀವು ನಮ್ ಜೊತೆ ಮಾತಾಡ್ಬೇಕು ಇವತ್ತು, ಓಕೆನಾ? ಇಲ್ಲ ಅವ್ರಿಲ್ಲ ಕಾಲೇಳಿ ಅದಕ್ಕೆ ಬೇಜಾರಾಗತ್ತೆ ಅಂತ ನಾವ್ ಹೇಳ್ತೀವಿ, ಏನ್ ಬೇಜಾರ್ ಮಾಡ್ಕೊಂಡ್ಬಿಡಿ. ಡೆಫಿನೆಟ್ಲಿ. ಸೊ ಶ್ರಾವಣಿ ಸುಬ್ರಹ್ಮಣ್ಯ ಈ ಇಡೀ ವಾರ ಮಾರ್ನಿಂಗ್ ಮಂತ್ರದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸ್ಪೆಷಲ್ ಅಂಡ್ ಹಾಡುಗಳು ಸಿನ್ಸ್ ಆಡಿಯೋ ಲಾಂಚ್ ಬಗ್ಗೆನೇ ನಾವು ಮಾತಾಡ್ತಿರೋದ್ರಿಂದ ಇಂಥ ಒಳ್ಳೊಳ್ಳೆ ಹಾಡುಗಳು ಬರೋದಕ್ಕೆ ಮೇನ್ ರೂವಾರಿ ನೀವೇನೆ, ಕಾರಣಕರ್ತರು ನೀವೇನೆ. ಸೊ ಯಾವಾಗಿಂದ ಈ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ದು? 2012 13 ಸ್ಟಾರ್ಟಿಂಗ್ 13 ಮಾಡಿದ್ದು. ಫಾಲೋಡ್ ಬೈ ಸಕ್ಕರೆ ಆದ್ರಿಂದ ಇದು ತುಂಬಾ ಮೆಲೋಡಿಯಸ್ ಇರ್ಬೇಕು ಅನ್ನೋದು ತುಂಬಾ ಇತ್ತು. ಗಣೇಶ್ ಅಂದಾಗಲೇ ಅವ್ರಿಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳೋ ಹಾಡುಗಳು ಮೆಲೋಡಿ ಹಾಡುಗಳು. ಸೊ ಅದಿರೋದ್ರಿಂದ ಒಂದ್ ಸ್ವಲ್ಪ ಈಸಿ, ಯಾಕಂದ್ರೆ ಒಂದು ಒಳ್ಳೆ ಮೆಲೋಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಅವ್ರು ಪ್ರೆಸೆಂಟ್ ಮಾಡ್ಬಿಡ್ತಾರೆ. ನಮ್ ಕೆಲಸ ತುಂಬಾ ಕಡಿಮೆ ಇರುತ್ತೆ, ಯಾಕಂದ್ರೆ ಅವರು ಅದ ಪ್ರೆಸೆಂಟೇಷನ್ ಸೋನು ನಿಗಮ್ ಅವರು ಹಾಡಿದಾಗ ಅದನ್ನ ಅವ್ರು ಕ್ಯಾರಿ ಮಾಡೋದು ತುಂಬಾನೇ ಆ ಕೆಮಿಸ್ಟ್ರಿ ಇರೋದ್ರಿಂದ ಅವ್ರಿಗೆ ಹಾಡುಗಳು ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಅಂದ್ರೆ ಒಳ್ಳೆ ಮೆಲೋಡಿ ಸಾಂಗ್ಸ್ ತುಂಬಾನೇ ಚೆನ್ನಾಗಿ ಕೂರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ಮಾಡೋದು. ಅದ್ರದ್ದು ಒಂದು ಸೇರ್ಪಡೆನೇ ಇದು ಶ್ರಾವಣಿ. ಆಮೇಲೆ ಆಕ್ಚುಲಿ ಕೃಷ್ಣೇಗೌಡರು ಬಂದಿದ್ರು ನಮ್ಮ ಸೆಟ್ಗೆ. ಬಂದಾಗ ಹೇಳ್ತಿರೋ ಲೈಕ್ ನಿಮ್ಮ ಸಹಕಾರ ಸಾಕಷ್ಟು ಇತ್ತಂತೆ ಅವ್ರು ಬರ್ದಿರೋ ಹಾಡಿಗೆ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ. ಅವರು ನಿಮ್ಮನ್ನೇ ಜಾಸ್ತಿ ಜಪ ಮಾಡಿದ್ದು, ಹರಿಕೃಷ್ಣ ಅವರು ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಹೇಗೆ ಆ ಸಾಂಗ್ ಲೈಕ್ ಅದೆಲ್ಲ ನಂದೆಲ್ವೇ ಇಲ್ಲ, ಯಾಕಂದ್ರೆ ಅದನ್ನ ಕರ್ಕೊಂಡ್ ಬಂದಿದ್ದೆ ಈ ಐಟಮ್ ಸಾಂಗ್ ಅಂದ್ರೆ ನಾನು ತುಂಬಾ ಹಿಂಸೆ ಮಾಡೋದಕ್ಕೆ. ಅವಾಗ ನನಗೆ ಆತರ ಗೈಡ್ ಮಾಡಿದ್ದೆ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರ ಸುರೇಶ್ ಅವ್ರು ಇದ್ದಾರೆ, ಸುರೇಶ್ ಸರ್ ಅವರು ಮೈಸೂರಲ್ಲಿ ಇದ್ದಾರೆ, ಅವ್ರ ಪ್ರೊಫೆಸರ್. ಅವ್ರು ತುಂಬಾ ಚೆನ್ನಾಗಿ ಜಾನಪದ ಬರೀತಾರೆ, ಟ್ರೈ ಮಾಡೋಣ ಅಂತ. ಸರಿ ಸರ್ ಅಂತ ಹೇಳ್ಬೇಕಂದ್ರೆ ಅರ್ಧ ಗೈಡೆನ್ಸ್ ಅವರಿಂದಾನೇ ಆಗಿದ್ದು ಸಾಂಗ್. ಯಾಕಂದ್ರೆ ನನಗೆ ಐಡಿಯಾನೇ ಇರಲಿಲ್ಲ, ಇದು ಅವ್ರ ಹತ್ರ ಬರ್ಸ್ಬೋದು ಅಂತ ಐಡಿಯಾ ಇರಲಿಲ್ಲ. ಸೊ ಅವರೇ ಕರ್ಕೊಂಬಂದು ಮೈಸೂರಿಂದ ಇಲ್ಲಿ ಕರೆಸಿ ನಾನು ಸ್ಟುಡಿಯೋ ಕರ್ಕೊಂಬಂದು ಬರೆಸಿ ಇದೆಲ್ಲ ಮಾಡಿದ್ದು ಸುರೇಶ್ ಅವರೇ. ಸೊ ಫಸ್ಟ್ ಥ್ಯಾಂಕ್ಸ್ ಈ ಹಾಡಿಗೆ ಅವ್ರಿಗೆ, ಕೃಷ್ಣೇಗೌಡರಿಗೆ ಮತ್ತೆ ಮಂಜುಳಾ ಮುಂಗೆ ಹೇಳ್ಬೇಕು. ಹೌದು, ಇವಾಗ ಫಾರ್ ದಿ ಫಸ್ಟ್ ಟೈಮ್ ನಿಮ್ಗೆ ಆ ಹಾಡ್ನ ನಮ್ಮ ಮಾರ್ನಿಂಗ್ ಮಂತ್ರದಲ್ಲಿ ತೋರಿಸ್ತಾ ಇದೀವಿ, ನೋಡ್ಕೊಂಬರೋಣ ಬನ್ನಿ. ಎಸ್, ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡು ನೋಡ್ಕೊಂಬನ್ನಿ. ಆಕಳ ಬೆಣ್ಣೆ ಮೂಕಳ ಮುದ್ದೆ ಮುಸ್ಸಕ್ಕನ್ ಮುರಿತಿದ್ದೆ ಗಿಸಕ್ಕನ್ ಗಿರಿತಿದ್ದೆ ಗಲಗಲ ಗೆಜ್ಜೆ ಸಪ್ಪಳದಂಗೆ ತನ್ನಕ್ಕ ತಕ್ಕ ತಾಳಕ್ಕೆ ಕುಣಿಯುವ ಹುಡುಗಿ ಈ ಬೆಡಗಿ. ನಾಟಿ ಕೋಳಿ ಬೋಟಿ ಗೊಜ್ಜು ಘಾಟಿ ಹುಡುಗಿ ನಾನು ವೆಜ್ಜು ಕಡಿಯಕ್ ಒಂದ್ ಮೆಣಸಿನ್ಕಾಯಿ ಕುಡಿಯಕ್ ಹೆಂಡ ಸರಾಯಿ ಗಲಗಲ ಗಲಗಲ ಗೆಜ್ಜೆ ಕಟ್ಟಿ ತಳ್ಳಕ್ಕು ಬಳ್ಳಕ್ಕು ತಕ್ಕ ತಾಳಕ್ಕೆ ಕುಣಿಯುವ ಕುದುರೆ ಈ ಚೆದುರೆ. ನೋಡು ಕಮಾಸ್ತಿಯ
ನೋಡು ಜಲ 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 ಬೇವತ್ತಿದ್ದೆ ಚಾಲಿ ಮರದಲ್ಲ ಒತ್ತಿದ್ದೆ ಚಣಕ್ ಚಣಕ್ ತಕ್ಕ ಚುಮ್ಮು ಚುಮ್ಮು ಚುಮ್ಮುಕಿ ಲಡ್ಕಿ ಈ ಲಡ್ಕಿ ಸಿಂಗಾರಾಯಿನಾಯಿನೋ ಜಿಂಗಿರಿ ಬಂಗಿ ಸಿಂಗಾರಾಯಿನಾಯಿನೋ ಆ ಜಿಂಗಿರಿ ಬಂಗಿ ಸಿಂಗಾರಾಯಿನಾಯಿನೋ ಜಿಂಗ 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 ಬಳ 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 ಬಾಯಾಗ ನೀರು ಸೊರಕ್ ಸೊರಕ್ ತಕ್ಕ ಸೊರ ಸೊರ ಮೂಗಿನ ಸುರತಿ ಗರತಿ ಏಯ್ ಏನದ್ ಮೇಕಪ್ ಒಳ್ಳೆ ಗುಲ್ಡು ತರ ಕಾಣ್ತಾ ಇದೆಯಾ? ಸರ್ ಮೇಕಪ್ ಮಾಡಿಸಿದ್ದು ಡಾನ್ಸ್ಗೆ ಚೆನ್ನಾಗಿರುತ್ತೆ ಅಂತ. ಏನಿದ್ ಮೇಕಪ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅರುಣ್ ಸರ್. ಆಕ್ಚುಲಿ ತುಂಬಾ ಹಿಂಸೆ ಆಗುತ್ತೆ ಐಟಮ್ ನಂಬರ್ಸ್ ಕಂಪೋಸ್ ಮಾಡಕ್ಕೆ ಅಂತ ಹೇಳಿನೇ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದೀರಾ. ಇನ್ನು ತುಂಬಾ ಲವ್ ಜಾಸ್ತಿ ಇಟ್ಕೊಂಡು ಕಂಪೋಸ್ ಮಾಡಿದ್ರೆ ಹೇಗ್ ಬಂದಿರೋದು ಸರ್? ಅಂದ್ರೆ ನನಗೆ ಮುಂಚೆಯಿಂದನೂ ಐಟಮ್ ಸಾಂಗ್ ಮಾಡಕ್ ಬರಲ್ಲ. ಓಕೆ. ನನ್ಗೆ ಅದು ಹೆಂಗಾಗಿದೆ ಅಂದ್ರೆ ಹಿಟ್ ಆಗದೆ ನಂದೆಲ್ಲ ಐಟಮ್ ಸಾಂಗ್ಸ್ ಆಗ್ಬಿಟ್ಟಿದೆ. ಇಲ್ಲಿ ಬಂಗಾರಿ ಯಾರೇನು ಬುಲ್ಬುಲಿಂದಾನು ಇಲ್ಲಿವರೆಗೂ ಐಟಮ್ ಸಾಂಗ್ ಅಂದ್ರೆ ಭಯ. ಮಾತ್ ಕಮ್ಮಿ ಕೆಲಸ ಜಾಸ್ತಿ ಅನ್ನೋದನ್ನ ನೀವು ನಿಜ ಪ್ರೂವ್ ಮಾಡ್ಬಿಟ್ರಿ. ಒಂದು ಶಾಕ್ ಏನಂದ್ರೆ ನಾನ್ ಕೇಳ್ತಾ ಇದ್ದೆ ಹಾಡ್ ನೋಡ್ಬೇಕಾದ್ರೆ ನೀವು ನಿಮ್ಗೆ ಯಾವ ತರ ಹಾಡುಗಳು ಕಂಪೋಸ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ ಸರ್? ಐಟಮ್ ನಂಬರ್ಸಾ, ಇನ್ನು ರೊಮ್ಯಾಂಟಿಕ್ ನಂಬರ್ಸಾ, ಇಲ್ಲ ಇನ್ನು ಪೆಪ್ಪಿ ಆಗಿರೋ ನಂಬರ್ಸಾ ಅಂತ ಕೇಳಿದಾಗ ಅವ್ರು ಕೊಟ್ಟಂತ ಉತ್ತರ ಆಕ್ಚುಲಿ ಶಾಕಿಂಗ್ ಆಗಿತ್ತು. ಪೆಪ್ಪಿ ನಂಬರ್ಸ್ ಅಂದ್ರೆ ಕೇಳ್ಬೇಕಾ? ಕೇಳೋದೇ ಬೇಡ, ಎಲ್ಲ ಸಕದಾಗಿರುತ್ತೆ. ಅಂಡ್ ಇವರೇ ಹೇಳ್ತಿದ್ರು ನನ್ಗೆ ಐಟಮ್ ನಂಬರ್ಸ್ ಮಾಡಕ್ ಸ್ವಲ್ಪ ಸಂಕೋಚ ಆಗುತ್ತೆ, ಹಿಂಸೆ ಅನ್ಸುತ್ತೆ, ಬಟ್ ಸ್ಟಿಲ್ ಹಿಟ್ ಆಗಿರೋದೆಲ್ಲ ನಂದು ಐಟಮ್ ನಂಬರ್ಸ್ ಅಂತ. ಸೊ ಹೇಳಿ ಸರ್, ಈ ಮೂರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಅಂತ ಕೇಳಿದಾಗ ಏನ್ ಹೇಳಿದ್ರು ಸರ್? ಹೇಳ್ಬಿಡಿ ಸರ್. ಡಿವೋಷನಲ್ ಸಾಂಗ್ಸ್ ಅಂದ್ರೆ ಡಿವೋಷನಲ್ ಸಾಂಗ್ಸ್ ತುಂಬಾ ಇಷ್ಟ ಆಗುತ್ತೆ ಕಂಪೋಸ್ ಮಾಡಕ್ಕೆ ಅಂತ ಹೇಳ್ತಿದ್ರು. ಸೊ ವೆರಿ ಶಾರ್ಟ್ಲಿ ನಿಮ್ದೇ ಒಂದು ಆಲ್ಬಮ್ ಕೂಡ ರಿಲೀಸ್ ಮಾಡ್ತಿದ್ದೀರಾ? ಆಲ್ಬಮ್ಸ್ ಬರುತ್ತೆ ಇವಾಗ. ನಂದೇ ಆಡಿಯೋ ಕಂಪನಿ ಆದ್ರಿಂದ ಸುಮಾರು ಡಿವೋಷನಲ್ ಆಲ್ಬಮ್ಸ್. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನ? ನೆಕ್ಸ್ಟ್ ಇಯರ್ಗೆಲ್ಲ ಬರುತ್ತೆ. ವೆರಿ ನೈಸ್. ಅದನ್ನ ಮಾರ್ನಿಂಗ್ ಮಂತ್ರದಲ್ಲಿ ಲಾಂಚ್ ಮಾಡೋಣ. ಬಟ್ ಇವಾಗ ಶ್ರಾವಣಿ ಸುಬ್ರಹ್ಮಣ್ಯದ ಬಗ್ಗೆ ಮಾತಾಡ್ತಾ, ನಾಳೆ ಸಂಜೆ 5:30 ಗಂಟೆಗೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಹರಿಕೃಷ್ಣ ಮ್ಯೂಸಿಕಲ್ ನೈಟ್ಸ್ ಇದೆ. ಶ್ರಾವಣಿ ಸುಬ್ರಹ್ಮಣ್ಯ ಹರಿಕೃಷ್ಣ ಮ್ಯೂಸಿಕಲ್ ನೈಟ್ಸ್. ಯೂಶಲಿ ಏನಂದ್ರೆ ನೀವು ಯಾವ ಮ್ಯೂಸಿಕಲ್ ನೈಟ್ಸ್ ಒಪ್ಕೊಳ್ಳೋದಿಲ್ಲ, ತುಂಬಾ ಸಂಕೋಚ ಪಡ್ತೀರಾ. ಬಟ್ ಒಂದು ಯಾಕೆ ಅದು ಅಂತ ಹೇಳ್ಬೇಕು. ಅಂಡ್ ನೆಕ್ಸ್ಟ್ ಇದನ್ನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು? ಇಲ್ಲ ಒಪ್ಕೊಳ್ಳೋದಂತಲ್ಲ, ಒಂದು ಆಡಿಯೋ ಈವೆಂಟ್ ಮಾಡೋಣ ಅಂತ ಅಂದಾಗ ಇದು ಸುರೇಶ್ ಅವರು ಮಾಡಿದ್ದು. ನಾನು ಒಪ್ಕೊಳ್ಳೋದಂತಲ್ಲ, ಬಟ್ ಅವ್ರು ತುಂಬಾನೇ ಸಿನಿಮಾ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರೋ ಪ್ರೊಡ್ಯೂಸರ್ಸ್ ನೋಡೋದು ತುಂಬಾ ಕಡಿಮೆ. ನಮಗೆ ಪ್ರತಿಯೊಂದಕ್ಕೂ ಅವರೇ ಮುಂದೆ ನಿಂತು, ಯಾಕಂದ್ರೆ ಈ ಥರದ್ದು ಒಂದು ಈವೆಂಟು ಗ್ರೌಂಡಲ್ಲಿ ಮಾಡೋದು ಇವತ್ತಿಗೆ ತುಂಬಾನೇ ಕಷ್ಟ. ಅಷ್ಟು ಜನನ ಸೇರಿಸಿ ಅಷ್ಟು ಇಂಡಸ್ಟ್ರಿ ಅವ್ರನ್ನ ಕರೆದು ತುಂಬಾ ಟೈಮ್ ಹೋಗ್ಬಿಡುತ್ತೆ. ಸೊ ಇದಿಷ್ಟನ್ನು ತಲೆ ಮೇಲೆ ಹಾಕೊಂಡು ಮಾಡ್ಬೇಕಾದ್ರೆ ನಂದೊಂದು ಯಾವ್ದೋ ಒಂದು ನೈಟ್ ಮಾಡೋದು ಯಾವ್ದೋ ವಿಷಯ ಅಂತ ಅದಕ್ಕೆ ಒಪ್ಕೊಂಡೆ. ಆದ್ರೆ ನಿಮ್ಮ ಹತ್ರ ಮಾತಾಡೋದೇ ಇವಾಗ ದೊಡ್ಡ ವಿಷಯ ಅನ್ಕೊಂಡು ಮುನ್ರಾಜು ಅಂತ ಒಬ್ರು ಕಾಲ್ ಮಾಡಿದಾರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಹಲೋ ಹಲೋ, ನಮಸ್ತೆ ಸರ್, ಮುನ್ರಾಜು ಅವರೇ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೊಸೂರು ಸರ್, ತಮಿಳ್ನಾಡು ಹೊಸೂರಿಂದ ಕಾಲ್ ಮಾಡ್ತಿದ್ದೀರಾ? ರೋಮಿಂಗ್ ಆದ್ರೂ ಪರವಾಗಿಲ್ಲ, ಹರಿಕೃಷ್ಣ ಅವ್ರ ಜೊತೆ ಮಾತಾಡ್ಲೇಬೇಕು ಅಂತ ಕಾಲ್ ಮಾಡಿದ್ದೀರಾ? ಹೌದು ಸರ್. ಓಕೆ, ಮಾತಾಡ್ಸಿ, ನಮ್ ಜೊತೆ ಇದಾರೆ. ನಮಸ್ಕಾರ ಸರ್. ನಮಸ್ತೆ. ಹಲೋ ಮುನಿರಾಜು, ಸಂತೋಷದಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ವಾ? ಕೇಳಿ, ಏನಾದ್ರು ಪ್ರಶ್ನೆ ಕೇಳ್ಬೇಕಿತ್ತಾ? ಹೌದು ಮೇಡಮ್, ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸರಿ, ಒಂದ್ ಕೆಲಸ ಮಾಡಿ, ಹರಿಕೃಷ್ಣ ಅವರ ನಿಮ್ಮ ಫೇವ್ರೆಟ್ ಹಾಡು ಒಂದ್ ಲೈನ್ ಹಾಡ್ಬಿಡಿ ನಮಗೋಸ್ಕರ. ಮೇಡಮ್ ಹಾಡುಗಳ ನಂಗೆ ಬರಲ್ಲ ಮೇಡಮ್. ಸರಿ, ಹೋಗಿ ಮಾತಾಡಿ ಅವ್ರ ಜೊತೆ. ನಮಸ್ಕಾರ ಸರ್. ನಮಸ್ತೆ ಮುನ್ರಾಜು ಅವರ. ನಮಸ್ತೆ ಬಿಟ್ಟು ಮುಂದಕ್ಕೆ ಹೋಗಿ ಮುನಿರಾಜು. ಚೆನ್ನಾಗಿದ್ದಾರೆ ಸರ್? ಏನು ಚೆನ್ನಾಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಏನು ಮಾತಾಡ್ಬೇಕು ಗೊತ್ತಾಯಿಲ್ಲ ಸರ್ ನಮ್ಗೆ.
ನಿಮ್ಮ ಹತ್ರ ಮಾತಾಡೋದು ಖುಷಿ ಆದ್ಲಿ ಏನು ಗೊತ್ತಾಗ್ತಾ ಇಲ್ಲ ಸರ್. ಹೋಗ್ಲಿ ಬಿಡಿ, ನಿಮ್ಗೆ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ನಮಗೆ. ನಾವು ಖುಷಿಯಾಗಿದ್ದೀವಿ, ಅವರು ಖುಷಿಯಾಗಿದ್ದಾರೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಸರ್, ಇವಾಗ ಹರಿ ಕೃಷ್ಣ ಅನ್ನೋದು ಎಷ್ಟು ಪಾಪ್ಯುಲರ್ ಹೆಸರಾಗ್ಬಿಟ್ಟಿದೆ, ಹೌಸ್ ಹೋಲ್ಡ್ ನೇಮ್ ಆಗ್ಬಿಟ್ಟಿದೆ. ನಿಮ್ಮನ್ನ ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರೂ ಅಥವಾ ನಿಮ್ಮ ಫ್ರೆಂಡ್ಸ್ ಪ್ರೀತಿಯಿಂದ ಏನಂತ ಕರೀತಾರೆ ಸರ್? ಹರಿ ಅಂತಾರೆ. ಇಲ್ಲ, ಹರಿ ಅಂತಾನೆ ಹರಿ ಅಂತಾನೆ ಕರೀತಾರೆ. ಓಕೆ, ಇದು ನಾವು ಈಸಿಯಾಗಿ ಅಸ್ಯೂಮ್ ಮಾಡ್ಬಿಡ್ಬೋದು, ಹರಿ ಕೃಷ್ಣ ಅಂದ್ರೆ ಹರಿ ಅಂತ ಕರೀತಾರೆ ಅಂತ. ಬಟ್ ಒಂದು ತುಂಬಾ ಕಷ್ಟ, ತುಂಬಾ ಟ್ರೈ ಮಾಡಿದ್ವಿ ತಿಳ್ಕೊಳ್ಳೋದಕ್ಕೆ, ಬಟ್ ಆಗ್ಲಿಲ್ಲ. ಇವಾಗ ನಿಮ್ಮ ಬಾಯಲ್ಲಿ ಅದನ್ನ ನೀವು ಹೇಳ್ಬೇಕು, ನಿಮ್ಮ ಬಾಯರೇ ನಮ್ಗೆ ಗೊತ್ತಾಗ್ಬೇಕು. ಯೋಗರಾಜ್ ಭಟ್ರು ನಿಮಗೊಂದು ನಿಕ್ ನೇಮ್ ಇಟ್ಟಿದ್ದಾರೆ, ಯಾವಾಗ್ಲೂ ನಿಮ್ನ ಅದೇ ಹೆಸರು ಅಂತ ನಮ್ಗೆ ಗೊತ್ತು, ಬಟ್ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ವಾಟ್ ಇಟ್ ಇಸ್? ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಿಲ್ಲ ಸರ್, ಖಂಡಿತ ಗೊತ್ತಿಲ್ಲ. ಇಲ್ಲ, ಅದು ನನ್ನ ಹೆಂಡತಿ ನನ್ನ ಟೆಡ್ಡಿ ಅಂತ ಕರೆಯೋಳು. ಏನಂತ? ಟೆಡ್ಡಿ. ಅದನ್ನ ಅವ್ರು ಕನ್ನಡದಲ್ಲಿ ಕರಡಿ ಅಂತ ಕತ್ಲಲ್ಲಿ ಕರಡಿಗೆ ಜಾಮ್, ಅದಕ್ಕೆ ಬರ್ತಿರೋದ. ಓಕೆ, ನಾವು ಇದು ಅಲ್ಲದೆ ಇನ್ನೇನೋ ಒಂದು ಹೆಸರಿದೆಯೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಎಸ್, ಗೊತ್ತಾಯ್ತಲ್ಲ, ವಾಣಿ ಹರಿಕೃಷ್ಣ ಅವರು ಅವ್ರನ್ನ ಪ್ರೀತಿಯಿಂದ ಟೆಡ್ಡಿ ಅಂತಾರೆ. ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಟೆಡ್ಡಿ ಡಾರ್ಲಿಂಗ್ ಅಂತಾರೆ, ಅಲ್ವಾ ಸರ್? ಹೌದಾ? ಅಷ್ಟೆಲ್ಲ ಕರೆಯೋದು. ಓಕೆ, ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ ಮಾತಾಡೋದಕ್ಕೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಾ? ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಹೆಸರು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಓಕೆ, ಲೈನ್ ಡಿಸ್ಕನೆಕ್ಟ್ ಆಯ್ತು. ನೀವು ಅಷ್ಟೇ ನಮ್ಮ ಹರಿಕೃಷ್ಣ ಅವ್ರ ಹತ್ರ ಮಾತಾಡ್ಬೇಕಂತಿದ್ರೆ ಕಾಲ್ ಮಾಡಬಹುದು 41219999 ನಂಬರ್ಗೆ. ಸೊ ಇವಾಗ ಶ್ರಾವಣಿ ಸುಬ್ರಹ್ಮಣ್ಯದ ಬಗ್ಗೆ ಮಾತಾಡ್ತಾ ಸರ್, ಈ ಚಿತ್ರಕ್ಕೆ ನೀವು ಕಂಪೋಸ್ ಮಾಡಿದಂತ ಮೊದಲನೇ ಹಾಡು ಟೈಟಲ್ ಟ್ರ್ಯಾಕ್ ತುಂಬಾ ಕಷ್ಟ ಆಗಿದ್ದು ಇದೇನೆ, ತುಂಬಾ ಟೈಮ್ ತಗೊಂಡಿದ್ದು ಈ ಹಾಡಿಗೆನೆ ಅಂತ ಹೇಳ್ತಿದ್ರಿ, ಯಾಕೆ? ಅದು ಟೈಟ್ಲ್ ಕೂರಿಸ್ಬೇಕಾಗಿತ್ತು, ತುಂಬಾ ಉದ್ದ ಇದೆ ಹೆಸರು. ಅದನ್ನ ಪಲ್ಲವಿಲೆ ಕೂರಿಸೋದು ಅನ್ನೋದು ಮತ್ತೆ ಹೆಸರು ಅಂತ, ಅದರಿಂದ ಸಾಂಗ್ ಅಲ್ಲಿ ಅದು ಕೂತ್ಕೋಬೇಕು. ಅದಕ್ಕೆ ಫಸ್ಟ್ ಲೈನ್ ಬರ್ದಿದ್ದೆ ಈ ಹಾಡಿಗೆ, ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ, ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಸೊ ಇದು ಬರೆದ್ಮೇಲೆ ಹಾಡು ತಿರ್ಗಾ ರೀಕಂಪೋಸ್ ಮಾಡಿ ಪಲ್ಲವಿ ಅಂತ ಬೇರೆ ಹಾಕೊಂಡು ಅದನ್ನ ನಾಗೇಂದ್ರ ಪ್ರಸಾದ್ ಅವರು ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಟೈಟ್ಲ್ ತುಂಬಾ ಉದ್ದ ಇರೋದ್ರಿಂದ ಹೆಸರು ನಮ್ಗೆ ಹೆಂಗ್ ಕೂರ್ಸೋದು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ತು. ಆಮೇಲೆ ನೀವು ಆಕ್ಚುಲಿ ಸಿಕ್ಕಾಪಟ್ಟೆ ಬಿಸಿ ಅಂಡ್ ತುಂಬಾ ನಂಬರ್ ಅಲ್ಲಿ ಸಿನಿಮಾ, ಒಂದು ವರ್ಷಕ್ಕೆ 14 ಸಿನಿಮಾ ಮೇಲೆ ಮಾಡಿದೀರ ನೀವು ಮ್ಯೂಸಿಕ್ ಕಂಪೋಸಿಷನ್. ಒಂದು ಮೂವಿಗೆ ಏನಾದ್ರೂ ಒಂದು 5 ಹಾಡಂತೂ ಇದ್ದೇ ಇರುತ್ತೆ. ಲೈಕ್ 14 ಸಿನಿಮಾಗೆ ಹಾಡು ಮಾಡಿದೀರಾ, ಹೇಗಿದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಒಂದು ಸುಳುವು ಸಿಕ್ತು, ಇವರು ಬೆಳಗ್ಗೆನೆ ಎದ್ದೇಳೋದು, ಬೆಳಗ್ಗೆನೆ ಮಲಗೋದು, ಗೊತ್ತಾ? ಬೆಳಗ್ಗೆನೆ ಮಲಗೋದು, ಬೆಳಗ್ಗೆನೆ ಎದ್ದೇಳೋದು. ಇನ್ಫ್ಯಾಕ್ಟ್ ನಿದ್ದೆ ತುಂಬಾ ಕಮ್ಮಿ ಮಾಡ್ತಾರೆ. ತುಂಬಾ ಜೀನಿಯಸ್ ಪರ್ಸನ್, ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಮಾಡೋರೆಲ್ಲ ಹಾಗೇನೆ. ಇವಾಗ ನಾನು ಹಾಗೆ ನೋಡಿ, ಬಟ್ ನಾ ಹೇಳ್ಕೊಂಡಿಲ್ಲ. ಬಟ್ ಇವತ್ತು ಹರಿಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್. ಸರ್, ಆಕ್ಚುಲಿ ನೀವು ಮಲಗೋದೇ ಬೆಳಗಿನ ಜಾವ 3 ಗಂಟೆಗೆ ಅಂತ ಹೇಳ್ತಿದ್ರಿ, ಅಂಡ್ ಎದ್ದೇಳೋದು 7 ಗಂಟೆ ಎದ್ಬಿಡ್ತೀರಾ. ಇದು ನಿಮ್ಮ ಪ್ರೊಫೆಷನ್ಗೆ ಬಂದಾದ್ಮೇಲೆ, ಇಷ್ಟೆಲ್ಲ ಬಿಸಿ ಆದ್ಮೇಲೆ ಈ ಒಂದು ರುಟೀನ್ ಫಾಲೋ ಮಾಡ್ತಿರೋದು ಅಥವಾ ಮುಂಚೆಯಿಂದನೂ? ಮುಂಚೆಯಿಂದನೂ. ನಾನು ಕೀಬೋರ್ಡ್ ಪ್ಲೇಯರ್ ಆದ್ರಿಂದನೂ ನಾನು ಮಲಗೋದೇ ಲೇಟ್ ತುಂಬಾ. ಅಂದ್ರೆ ಬೆಳಗ್ಗೆ ನೈಟು ಕೆಲ್ಸಗಳು ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಮಲಗೋ ಟೈಮೇ 2-3 ಗಂಟೆನೆ. ಸೊ ಹಾಡ್ ಕಂಪೋಸ್ ಮಾಡುವಾಗ ನಿದ್ದೆ ಬರಲ್ಲ? ಯಾವತ್ತಿಗೂ ನಿದ್ದೆ ಬರಲ್ಲ. ಬನ್ನಿ ಮಾತಾಡ್ಸೋಣ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ತೆ, ಯಾರು ಮಾತಾಡ್ತಿರೋದು? ಸರ್, ಚಂದ್ರಾಯಪಟ್ಟಣದಿಂದ ಗಣೇಶ್ ಅಂತ. ಗಣೇಶ್ ಅಂತ, ಓಕೆ ಸರ್ ಹೇಳಿ. ನೋಡ್ತಿದ್ರ ಶೋನಾ? ಸರ್, 3 ದಿವಸದಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದೀನಿ. ಓಹೋ, ಇವತ್ತು ಯಾರಿದ್ದಾರೆ ಗೊತ್ತಾ ನಮ್ ಜೊತೆ? ಇವತ್ತು ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಿದ್ರೆ ನೆನ್ನೆ ಡೈರೆಕ್ಟರ್ ಮಾತಾಡಿದ್ರು, ಅದನ್ನು ಕೇಳಿಸ್ಕೊಂಡೆ. ಹಾಡು ಕೇಳಿದ್ರೆ ತುಂಬಾ ಸೂಪರ್ ಆಗಿದೆ. ಅದು ನಾಟಿ ಕೋಳಿ ಬೋಟಿ ಪಲ್ಯ, ಅದು ಸೂಪರ್ ಆಗಿದೆ. ಇವತ್ತು ಟಿವಿ ನೋಡಕ್ ಇವತ್ತು ಯಾರಿದ್ದಾರೆ ಸರ್? ಓಕೆ, ಹಾಡುಗಳನ್ನ ಅಷ್ಟೆಲ್ಲ ಇಷ್ಟ ಪಟ್ಟಿದ್ದೀರಾ ಅಂತ ಮೇಲೆ ಈ ಹಾಡುಗಳ ರೂವಾರಿ ನಮ್ಮ ವಿ ಹರಿಕೃಷ್ಣ ಅವರು ನಮ್ ಜೊತೆ ಇದ್ದಾರೆ. ಗಣೇಶ್ ಹೌದು ಹೌದು, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ನಾನು ಇವತ್ತು ಟಿವಿ ನೋಡಕ್ಕಾಗಿಲ್ಲ, ದಿನ ನೋಡ್ತಾ ಇದ್ದೆ ಸರ್. ಇವತ್ತೇ ನೋಡಕ್ಕಾಗಿಲ್ಲ ಸರ್. ನಿನ್ನೆ ಡೈರೆಕ್ಟ್ರು ಮಾತಾಡಿದ್ರು, ಅದು ಹಾಡೆಲ್ಲ ಕೇಳಿಸ್ಕೊಂಡೆ. ಅದಂತೂ ನಾಟಿ ಕೋಳಿ ಬೋಟಿ ಪಲ್ಯ ಸೂಪರ್ ಸರ್, ಅದು ಹಾಡು. ಅದಾದ್ಮೇಲೆ ಇನ್ನೊಂದು ಟೈಟಲ್ ಸಾಂಗ್ ಪ್ರೀತಿ, ಕರೆಕ್ಟಾಗಿ ಹಾಡಕ್ ಬರಲ್ಲ ಸರ್ ನನಗದು. ಅದು ಅದ್ಭುತವಾಗಿದೆ ಸರ್. ನಾಟಿ ಕೋಳಿ ಬೋಟಿ ಪಲ್ಯ, ಅದಂತೂ ನಮ್ಮ ಹುಡುಗರೆಲ್ಲ ಫುಲ್ ಮಜಾ ಮಾಡ್ತಾರೆ ಸರ್. ಆಟೋ ಸ್ಟ್ಯಾಂಡ್ ಎಲ್ಲ ಅದು ಇದು ಮಾಡ್ತಾ ಇದ್ದೀರಿ. ನಿಮ್ಮನ್ನ ರಿಯಲ್ ಆಗಿ ಒಂದ್ಸಲ ನೋಡ್ಬೇಕು ಅಂತ ಸರ್. ಬರಕ್ಕಾಗಿಲ್ಲ ಬೆಂಗಳೂರಿಗೆ. ತುಂಬಾ ಅದ್ಭುತವಾಗಿದೆ ಸರ್. ಯಾವ ವರ್ಷ ಪಿಕ್ಚರ್, ಯಾವ ವರ್ಷ ರಿಲೀಸು? ಏನ್ ಸರ್, ಏನ್ ಗಣೇಶ್ ಅವರೇ? ಪಿಕ್ಚರ್ ರಿಲೀಸು? ಡಿಸೆಂಬರ್ 20ನೇ ತಾರೀಕು ರಿಲೀಸ್ ಆಗತ್ತೆ ಮೂವಿ.
ಮೇಡಮ್ ನಾವು ನಮ್ಮ ಟೀಮ್ ಆಟೋ ಚಾನಲ್ ಫುಲ್ ತಪ್ಪಿಸ್ದಂಗೆ ಹೋಗಿ ನೋಡ್ತೀವಿ ಮೇಡಮ್. ಹರಿಕೃಷ್ಣ ಸರ್ ಹೇಳ್ಬಿಡಿ. ಹರಿಕೃಷ್ಣ ಸರ್ ನೋಡ್ಬೇಕಂದ್ರೆ ತುಂಬಾ ಖುಷಿಯಾಗಿದೆ. ಅದನ್ನ ನೋಡಕ್ಕಾಗಿಲ್ಲ, ಇವತ್ತು ಟಿವಿ ನೋಡ್ತಾ ಇಲ್ಲ. ನೀವು ಟಿವಿ ಗೊತ್ತು ಏನಕ್ಕೆ ಟಿವಿ ನೋಡ್ತಿಲ್ಲ ಅಂದ್ರೆ ನೀವು ಬಾತ್ರೂಮ್ ಅಲ್ಲಿ ಇದೀರಾ ಅಂತ ಕಾಣಿಸುತ್ತೆ. ಎಕೋ ಆಗ್ತಾ ಇದೆ ವಾಯ್ಸ್ ಸಿಕ್ಕಾಬಟ್ಟೆ. ಇರ್ಲಿ ಗಣೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಡಿಸೆಂಬರ್ 20 ಮಾರ್ಕ್ ಮಾಡ್ಕೊಂಬಿಡಿ ಕ್ಯಾಲೆಂಡರ್ ಅಲ್ಲಿ. ಓಕೆ, ಇವಾಗ ಇಷ್ಟೆಲ್ಲ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದೇನೋ ಲಿರಿಕ್ಸ್ ಗೊತ್ತಾಗ್ತಿಲ್ಲ, ಬಟ್ ಹಾಡು ತುಂಬಾ ಇಷ್ಟ ಅಂತಂದ್ರು. ಅದೇ ಹಾಡನ್ನ ಇವಾಗ ನಿಮ್ಗೋಸ್ಕರ ಪ್ಲೇ ಮಾಡ್ತಿದೀವಿ. ಮಾರ್ನಿಂಗ್ ಮಂತ್ರದಲ್ಲಿ ನೋಡ್ಕೊಂಡ್ ಬನ್ನಿ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಏನೋ ಎಲ್ಲ ಕಾರಣ ಸುಮ್ಮನೆ ನಕ್ಕೆ ಬಿಟ್ಟರು. ತುಂಬಾ ಹತ್ತ ಇದ್ದರು, ಕದ್ದು ನೋಡುತ್ತಿದ್ದರು. ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ, ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಮಳೆಯಲ್ಲೇ ನೆನೆಯುತ್ತಾನೆ ನಿಂತನು ನೋಡಿ, ಮಳೆ ಬಾರದೆ ಕೊಡೆಯ ಹಿಡಿದು ನಿಂತಳು ನೋಡಿ. ಈ ಪ್ರೀತಿ ಕಿತಾಪತಿ ಫಜೀತಿ ಅಂತೂ ತುಂಬಾ ಅತಿ, ಏನೇನೋ ಕರಾಮತಿ ಆಗಿದೆಯೋ ಪ್ರೀತಿ ಪ್ರತಿ ಸತಿ. ನಿದ್ದೆಯ ಮಧ್ಯೆಯೂ ಎದ್ದಳು ನಕ್ಕಳು, ಇಬ್ಬರು ಸುಮ್ಮನೆ ನಗುತ್ತಿರೋ ದಿಕ್ಕಲು. ಮನಸ್ಸಲ್ಲೇ ಓಡಿ ಹೋಗಲು ಸಿದ್ಧರಾದರಲ್ಲ, ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ, ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಹೇಳದೆ ಉಳಿದು ಹೋದ ಮಾತಿವೇನೂರು, ಹೇಳಲು ಆಗುತ್ತಿಲ್ಲ ಮೌನವೇ ಜೋರು. ಯಾರನ್ನು ಬಿಟ್ಟೇ ಇಲ್ಲ ಈ ಪ್ರೀತಿ ಅನ್ನೋ ರಾಹುದಶೆ, ಇವರನ್ನು ನುಂಗುತ್ತಿದೆ ಮುದ್ದಾದ ಒಂದು ಪ್ರೀತಿ ಸೆರೆ. ಗೆಜ್ಜೆಯ ಸದ್ದನು ಕೋಗಿಲೆ ಅಂದನು, ಇಂತಹ ಸುಳ್ಳನು ಕಾವ್ಯವೇ ಅಂದಳು. ಸುಮ್ಮನೆ ಕಮ್ಮ ಸುತ್ತುವ ಹುಚ್ಚರಾದರಲ್ಲ, ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ, ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಎಲ್ಲ ಒಪ್ಪಿಕೊಂಡಳು. ಏನೋ ಎಲ್ಲ ಕಾರಣ ಸುಮ್ಮನೆ ನಕ್ಕೆ ಬಿಟ್ಟರು, ತುಂಬಾ ಹತ್ತ ಇದ್ದರು, ಕದ್ದು ನೋಡುತ್ತಿದ್ದರು. ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ, ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಈ ಹಾಡನ್ನ ನೋಡ್ತಿದ್ದ ಹಾಗೆ ಕೇಳ್ತಿದ್ದ ಹಾಗೆ ಅಫ್ಕೋರ್ಸ್ ಹರಿಕೃಷ್ಣ ಅವರೇ ಥ್ಯಾಂಕ್ ಯು ಅಂತ ನಾವ್ ಹೇಳಿದ್ರೆ, ಹರಿಕೃಷ್ಣ ಅವ್ರು ಹೇಳ್ತಾರೆ ಮದನ್ ಹರಿಣಿ ಥ್ಯಾಂಕ್ ಯು ಅಂತ. ಯಾರಿ ಮದನ್ ಹರಿಣಿ ಅವ್ರನ್ನೇ ಕೇಳ್ಬಿಡೋಣ. ಈ ಹಾಡನ್ನ ಕೊರಿಯೋಗ್ರಾಫ್ ಮಾಡಿರೋದು ಅವರು ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಇರೋ
ಒಂದು ಕೊರಿಯೋಗ್ರಾಫರ್ ಆಕೆ. ನಂದು ಸುಮಾರು ಹಾಡುಗಳು ಮಾಡಿದ್ದಾರೆ. ಅದರಲ್ಲಿ ಮಾಂಟೇಜ್ ಸಾಂಗ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ. ಓಕೆ ಓಕೆ. ಮತ್ತೆ ಗಣೇಶ್ ಸರ್ದು ತುಂಬಾನೇ ಮಾಡಿದ್ದಾರೆ ಅವರು. ಮಿಂಚಾಗಿ ನೀನು ಬರಲು ಅವರೇ ಮಾಡಿರೋದು. ಆ ಥರ ಈ ಸ್ಲೋ ಸಾಂಗ್ಸು, ತುಂಬಾ ಎಮೋಷನ್ಸ್ ಇರೋ ಸಾಂಗ್ಸ್, ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ತುಂಬಾ ಕಷ್ಟ. ಕೆಲವು ಮೂವ್ಮೆಂಟ್ಸ್ ಇರೋದು ಒಂದು ಸ್ವಲ್ಪ ಈಸಿ ಇರುತ್ತೆ, ಸಪೋರ್ಟ್ ಇರುತ್ತೆ ಸ್ಕ್ರೀನ್. ಇದು ಏನು ಸಪೋರ್ಟ್ ಇಲ್ಲದೆ ಆನ್ ಸ್ಕ್ರೀನ್ ಬರೀ ಮಾತು, ಒಂದು ಸೀನ್ ಬೋರ್ಡು, ಸ್ಟೋರಿ ಬೋರ್ಡ್ಗಳು ಮಾಡ್ಕೊಂಡು ಮಾಡೋ ಹಾಡುಗಳು. ಜೊತೆ ಜೊತೆಯಲ್ಲಿ ನಂಗೆ ಆ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೆ ಜೊತೆಲೇ ನಿಮ್ ಜೊತೆನೇ ಇದಾರೆ ಈ ಮೊಂಟೇಜಸ್ ಎಲ್ಲ. ಗುಣವಂತ, ಸುಮ್ಮನೆ ಎಲ್ಲ ಅವರೇ ಮಾಡಿರೋದು. ಇನ್ಫ್ಯಾಕ್ಟ್ ಅವರು ತುಂಬಾ ಕ್ರೈಮ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಅವರೇ ಹೇಳ್ತಿದ್ರು, ನನ್ನ ಪ್ರಕಾರ ನಾನು ಹಾಡೋದು ಅಂದ್ರೆ ತುಂಬಾ ದೊಡ್ಡ ಕ್ರೈಮ್ ಅಂತ. ಇತ್ತೀಚೆಗೆ ತುಂಬಾ ಹಾಡುಗಳನ್ನ ಹಾಡ್ತಿದ್ದಾರೆ, ಬಟ್ ಫಾರ್ಚುನೇಟ್ಲಿ ಎಲ್ಲ ಹಾಡುಗಳು ಹಿಟ್ ಆಗ್ತಿದೆ. ಹಾಡಿ ಅಂತೆಲ್ಲ ನಾವು ಚಾಲೆಂಜ್ ಕೊಡಲ್ಲ, ಬಟ್ ಇನ್ನೊಂದು ಚಾಲೆಂಜ್ ಬ್ರೇಕಲ್ಲೇ ಕೇಳ್ತಿದ್ರು ಏನು ಚಾಲೆಂಜು ಅಂತ, ಬಟ್ ನಾವ್ ಹೇಳಿಲ್ಲ, ರಿವೀಲ್ ಮಾಡ್ತೀವಿ. ಗೊತ್ತಾಗೋದಕ್ಕಿಂತ ಮುಂಚೆ ಮಕ್ಕಳ ಕೂಟ. ಏನ್ ಮಕ್ಕಳ ಕೂಟ? ಮಕ್ಕಳ ಕೂಟ ಲೈಕ್ ನಮ್ಮ ಜಿ ಕನ್ನಡ ಅವರು ಒಂದು ಇವೆಂಟ್ ಮಾಡಿದೀವಿ, ಮಕ್ಕಳ ಕೂಟ ಅಂತ. ಪ್ರತಿ ವರ್ಷ ಈ ಕಾರ್ಪೊರೇಷನ್ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಬ್ಯಾಗ್ ಕೊಡೋದು, ಪ್ರತಿ ತಿಂಗಳು ಮಾಡ್ತೀವಿ. ಅಂಡ್ ನಿನ್ನೆ ಬಸವನಗುಡಿನಲ್ಲಿರುವಂತಹ ಕಾರ್ಪೊರೇಷನ್ ಸ್ಕೂಲ್ಗೆ ಹೋಗಿ ನಾವು ಬ್ಯಾಗ್ ಗಳ ವಿತರಣೆಯನ್ನ ಮಾಡಿದೀವಿ. ದೀಪಿಕಾ ಕಾಮಯ್ಯ ಅವರು ಬಂದಿದ್ರು ಅಂಡ್ ಶ್ರುತಿ ನಾಯ್ಡು ಅವರು ಕೂಡ ಬಂದಿದ್ರು. ಸೊ ಅಲ್ಲಿನ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಏನೆಲ್ಲ ಆಯ್ತು ನಿಮ್ಗೋಸ್ಕರ ನೋಡ್ಕೊಂಡ್ ಬನ್ನಿ. ಈಗ ನಂಗೆ ತುಂಬಾ ಆಗ್ತಾ ಇದೆ ಇಲ್ಲಿ ಬಂದು ನಿಮ್ಗೆಲ್ಲರೂ ಬ್ಯಾಗ್ಸ್ ಕೊಡಕ್ಕೆ. ಸೊ ಬರೀ ಪಿಕ್ಚರ್ ನೋಡೋದ್ ಮಾತ್ರ ಅಲ್ಲ, ಬ್ಯಾಗ್ಸ್ ಕೊಡ್ತೀವಿ. ಏನಾಗುತ್ತೆ ಜಿ ಕನ್ನಡದಿಂದ ನಾವೆಲ್ಲ ಕೊಡ್ತೀವಿ, ಬಟ್ ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು. ಓಕೆ, ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಮತ್ತೆ ಪ್ರಿನ್ಸಿಪಲ್ ಟೀಚರ್ಸ್ ಎಲ್ಲಾನ ಕೇಳ್ತೀನಿ ನಾನು ಓದ್ತಾ ಇದ್ದಾರಾ ಅಂತ. ಓದಿಲ್ಲ ಅಂದ್ರೆ ಇದೆಲ್ಲ ನೆಕ್ಸ್ಟ್ ಟೈಮ್ ಯಾರು ಏನು ಕೊಡಲ್ಲ. ಸೊ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಓದ್ಬೇಕು. ಓಕೆ, ಎಲ್ಲ ಮಕ್ಕಳಿಗೂ ಹಾಯ್. ಆಕ್ಚುಲಿ ನಮ್ಮ ಅಜ್ಜಿ ಇದೇ ತರ ಒಂದು ಸರ್ಕಾರಿ ಶಾಲೆ ಮುಖ್ಯೋಪಾಧ್ಯಾಯಿನಿ ಆಗಿದ್ರು, ಅಂದ್ರೆ ಹೆಡ್ ಮೇಡಮ್ ಆಗಿದ್ರು. ನಾನು ಚಿಕ್ಕವಳಿರುವಾಗ ಇದೇ ರೀತಿ ಅವ್ರು ಪಾಠ ಮಾಡ್ತಿದ್ರೆ ನೀವೆಲ್ಲ ಕೂತಿದ್ದೀರಾ ಹಾಗೆ ನಾನು ಮಕ್ಕಳ ಮಧ್ಯೆ ಕೂತ್ಕೊಂಡು ಪಾಠ ಕೇಳಿಸ್ಕೊತಿದ್ದೆ. ಸೊ ಪ್ರಾಬಬ್ಲಿ ಒಂದು ಸರ್ಕಾರಿ ಶಾಲೆ ಹೇಗಿರುತ್ತೆ, ಅಲ್ಲಿ ಟೀಚರ್ಸ್ ಹೇಗಿರ್ತಾರೆ ಎಲ್ಲ ನನಗೆ ಬಹಳ ಹತ್ತಿರದಿಂದ ನೋಡಿದ್ದೀನಿ. ನನಗಿವತ್ತು ತುಂಬ ಖುಷಿ ಆಗ್ತದೆ, ಎಸ್ಪೆಷಲಿ ನನ್ನ ಬರ್ಡೇ ದಿನ ನಿಮ್ಮೆಲ್ಲರ ಜೊತೆ ಟೈಮ್ ಕಳೀತಿದ್ದೀನಲ್ಲ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ, ನಿಮ್ಮ ವಿಶಸ್ಗೆ ಥ್ಯಾಂಕ್ ಯು. ದೇವ್ರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ, ಎಲ್ರಿಗೂ ಒಳ್ಳೇದಾಗಲಿ. ಪ್ರತಿ ತಿಂಗಳು ಜಿ ಕನ್ನಡ ವತಿಯಿಂದ ಈ ತರದ್ದು ಈವೆಂಟ್ಸ್ ಇನ್ ಮುಂದೆ ನಡೀತಾನೆ ಇರುತ್ತೆ. ಎಸ್, ಅದರ ವಿಡಿಯೋಸ್ ಎಲ್ಲ ನಾವು ನಿಮಗೆ ತೋರಿಸ್ತಾನೆ ಇರ್ತೀವಿ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ. ಬಟ್ ಇವಾಗ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ತಿದೆ ಸರ್. ಅಂತ ದೊಡ್ಡ ಚಾಲೆಂಜ್ ಏನಲ್ಲ, ಬಟ್ ನಿಮಗಿದು ಚಾಲೆಂಜ್. ಯಾಕಂದ್ರೆ ನೀವು ಜಾಸ್ತಿ ಮಾತಾಡಲ್ಲ, ತುಂಬಾ ಸೈಲೆಂಟು. ಅದಕ್ಕೆ ನಿಮ್ಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಟೈಮರ್ ಎಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಎಕ್ಸಾಕ್ಟ್ಲಿ 2 ನಿಮಿಷ ಕಂಪ್ಲೀಟ್ ಆಗಿ ನಿಮ್ದೆ. ನಾನಾಗ್ಲಿ ಅರುಣ್ ಆಗ್ಲಿ ಮಾತಾಡಲ್ಲ, ಸರಿನಾ? 2 ನಿಮಿಷ ನಾನ್ ಸ್ಟಾಪ್ ಆಗಿ ನೀವೇ ಮಾತಾಡ್ಬೇಕು. ಪರಲ್ಲ, ಶ್ರಾವಣಿ ಸುಬ್ರಹ್ಮಣ್ಯ ಬಗ್ಗೆ ಮಾತಾಡ್ಬೋದು, ಆಮೇಲೆ ನಿಮ್ಮನ್ನ ಟೆಡಿ ಡಾರ್ಲಿಂಗ್ ಅಂತ ಕರೆಯೋರ್ ಬಗ್ಗೆ ಮಾತಾಡ್ಬೋದು, ಇಲ್ಲ ಭಟ್ರ ಬಗ್ಗೆ ಮಾತಾಡ್ಬೋದು, ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು. ಇವಾಗ ನಿಮ್ಮ ಟೈಮ್ ಸರ್, ನಿಮ್ಮ ಟೈಮ್ ಇವಾಗ ಸ್ಟಾರ್ಟ್ ಆಗ್ತಿದೆ. ನಾನು ಅರುಣ್ ಮಾತಾಡಲ್ಲ ಫಾರ್ ದ ನೆಕ್ಸ್ಟ್ 2 minutes. 2 ನಿಮಿಷ ಬ್ಲಾಂಕ್ ಹೋಗುತ್ತೆ ಸ್ಕ್ರೀನ್. ಸರ್, ಚಾಲೆಂಜ್ ಅಲ್ಲಿ ಸೋತ್ ಬಿಟ್ರಲ್ಲ ಸರ್ ನೀವು. ನಿಮ್ಮ ಹತ್ರನೇ ಸೋತಿರೋದು. ಬಟ್ ಓಕೆ, ನಾವೇ ಪ್ರಶ್ನೆಗಳನ್ನ ಕೇಳ್ತೀವಿ. ಅಟ್ಲೀಸ್ಟ್ 2 ನಿಮಿಷ ಅದಕ್ಕೆ ಉತ್ತರ ಸಿಗತ್ತಾ ಕೃಷ್ಣ ಅವ್ರ ಕಡೆಯಿಂದ ನೋಡೋಣ. ಸೊ ನಾಳೆ ಮ್ಯೂಸಿಕಲ್ ನೈಟ್ಸ್ ಇದೆ ನಿಮ್ದು. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಾಳೆ ಮ್ಯೂಸಿಕಲ್ ನೈಟ್ಸ್ ಇಂದ? ಇಲ್ಲಮ್ಮ, ತುಂಬಾ ಇವಾಗ ಅದು ನನ್ನ ಮ್ಯೂಸಿಕಲ್ ನೈಟ್ ಅನ್ನೋದಕ್ಕಿಂತನೂ ತುಂಬಾ ಜನರು ಸೇರಿ, ತುಂಬಾ ಕಲಾವಿದರು ಸೇರಿ ಮಾಡ್ತವ್ರಂತ ಒಂದು ಮ್ಯೂಸಿಕಲ್ ನೈಟು. ತುಂಬಾನೇ ಪ್ರೋಗ್ರಾಮ್ಸ್ ಇರುತ್ತೆ. ಅಂದ್ರೆ ಸಾಧಾರಣ ಒಂದು ಮ್ಯೂಸಿಕಲ್ ನೈಟ್ ಅಂದ್ರೆ ಬರೀ ನನ್ನ ಹಾಡುಗಳಿರುತ್ತೆ. ಅದಲ್ಲದೆ ತುಂಬಾನೇ ಸ್ಪೆಷಲ್ ಪ್ರೋಗ್ರಾಮ್ಸ್ ಅನ್ನೋದೇ ತುಂಬಾ ಇದೆ. ಈ ಓಷನ್ ಕಿಡ್ಸ್ ಅನ್ನೋದು
ಇಡೀ ಇವಾಗ ಪ್ರಪಂಚದಲ್ಲಿ ತುಂಬ ಫೇಮಸ್ ಆಗ್ತಾ ಇರೋದು ಒಂದು ಟೀಮ್ ಅದು. ಸೊ ಅವ್ರದ್ದು ಪರ್ಫಾರ್ಮೆನ್ಸಸ್ಸು ಮತ್ತು ಗಣೇಶ್ ಸರ್ದು ಮತ್ತು ಅಮೂಲ್ಯದು ಬೇರೆ ಬೇರೆ ಥರದ್ದು ಒಂದು ಪರ್ಫಾರ್ಮೆನ್ಸಸ್ ಇದೆ. ಮತ್ತು ಕೃಷ್ಣೇಗೌಡ್ರದ್ದು ಒಂದು ಸ್ಲಾಟ್ ಇದೆ. ಮೇಘನಾ ಅವ್ರು ಮಾಡ್ತಾ ಇದ್ದಾರೆ. ಆ ಥರ ಸುಮಾರು ಆರ್ಟಿಸ್ಟ್ಗಳು. ಮತ್ತು ನಮ್ಮ ಜಿ ವಾಹಿನಿಯವರೇ ಕೆಲವು ಅವರು ಸೀರಿಯಲ್ ಅವರು ಸ್ವಲ್ಪ ಮಾಡ್ತಾರೆ. ಸೊ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಜೊತೆಗೆ ನನ್ನ ಹಾಡುಗಳು ಇರುತ್ತೆ. ಟೈಟಲ್ ಸಾಂಗ್ ಒಂದು ಲೈನ್ ಹೇಳಿ ಸರ್, ನಿಮ್ಮ ರಾಗದಲ್ಲಿ ಹೇಳಿ ಪ್ಲೀಸ್. ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ, ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಫುಲ್ ಹಾಡನ್ನ ಕೇಳ್ಬೇಕಂತಿದ್ರೆ ನಾಳೆ ನೀವು ಹೋಗ್ಬೇಕಾಗತ್ತೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ಗೆ. ಸರ್, ನಿಮ್ ಕಡೆಯಿಂದ ಇನ್ವಿಟೇಷನ್ ನಮ್ಮ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ. ನಾನು ಇರ್ತೀನಿ, ನಮ್ದು ಇಡೀ ತಂಡ ಇರುತ್ತೆ, ಸುಮಾರು ಕಲಾವಿದರು ಇರ್ತಾರೆ, ನೀವು ಬನ್ನಿ. ನಾನು ಅಲ್ಲೂ ಮಾತಾಡಲ್ಲ ಜಾಸ್ತಿ, ಬರೀ ಹಾಡಾಡ್ತೀನಿ, ಪ್ಲೀಸ್ ಬನ್ನಿ. ಅಂತೂ ಇಂಟು ಹರಿಕೃಷ್ಣ ಅವ್ರನ್ನ ಮಾತಾಡ್ಸೇ ಬಿಟ್ಟೆವು, ಅರುಣ್ ಮತ್ತೆ ಸೌಜನ್ಯ. ಸರ್, ನಾವೇನೋ ಒಂದು ಚಿಕ್ಕ ಚಾಲೆಂಜ್ ನಲ್ಲಿ ಪಾಸ್ ಮಾಡ್ಬಿಟ್ವಿ. ಬಟ್ ಹೇಳಿ ಸರ್, ಸಾಕಷ್ಟು ಹಿಟ್ ಮೂವೀಸ್ಗೆ ಅಲ್ಲ ಸಾಕಷ್ಟು ಮೂವೀಸ್ಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿ ಆ ಮೂವಿ ಹಿಟ್ ಆಗಿದೆ. ಅಫ್ಕೋರ್ಸ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಕೂಡ ಗೊತ್ತು, ರಫ್ ಆಗಿ ಐಡಿಯಾ ಇದೆ. ಅಂಡ್ ಇದೇ ತರ ನಿಮ್ಮ ಒಂದು ಸಕ್ಸಸ್ ರೇಟ್ ಕಂಟಿನ್ಯೂ ಆಗಬೇಕು. 95% ಇದೆ ನಿಮ್ ಸಕ್ಸಸ್ ರೇಟು. ಸೊ ಇದೇ ತರ ಕಂಟಿನ್ಯೂ ಆಗಬೇಕು. ಇಷ್ಟೆಲ್ಲ ಸಕ್ಸಸ್ ನ ಕಂಡಿರುವಂತಹ ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರಾ ಸರ್ ಮಾರ್ನಿಂಗ್ ಮಂತ್ರಾಗ್ ಬರ್ತೀನಿ, ಸೌಜನ್ಯ ಅರುಣ್ ಜೊತೆ ಮಾತಾಡ್ತೀನಿ ಅಂತ? ನನಗೆ ಈ ತರದ ಒಂದು ಪ್ರೋಗ್ರಾಮ್ ಇದೆ ಅಂತಾನೆ ಗೊತ್ತಿಲ್ಲ. ನಾನು ಊರಲ್ಲಿರಲ್ಲ. ಇವಾಗ ರೀಸನ್ ಕೇಳಿ, ರೀಸನ್. ನಾನು ಊರಲ್ಲೇ ಇರಲ್ಲ. ಸೊ ನನಗಿಲ್ಲಿ ಸಾಧಾರಣ ನಡೆಯುವಂತ ಈ ತರದ ಪ್ರೋಗ್ರಾಮ್ಗಳು ಯಾವ್ದು ಜ್ಞಾಪಕ ಇರಲ್ಲ. ಮತ್ತೆ ಬೆಳಗ್ಗೆನೆ ಎದ್ದು ಕೆಲ್ಸಕ್ಕೆ ಹೊಟ್ಬಿಡ್ತೀವಿ, ಯಾವ್ದೇ ಕಾರಣಕ್ಕೂ ಟಿವಿ ನೋಡಲ್ಲ. ಬಟ್ ನಾವ್ ಕರೆದಾಗೆಲ್ಲ ಮಾರ್ನಿಂಗ್ ಮಂತ್ರಾಗಂತೂ ಡೆಫಿನೆಟ್ಲಿ ಬರ್ತಾರೆ. ಬಟ್ ಒಂದ್ ಹೇಳಿ ಸರ್, ಇನ್ ಮುಂದೆ ನೀವು ಬೆಂಗಳೂರಲ್ಲಿ ಇದ್ದಾಗ 8:30ಗೆ ಯಾವ ಪ್ರೋಗ್ರಾಮ್ ನೋಡ್ತೀರಾ? ಮಾರ್ನಿಂಗ್ ಮಂತ್ರ ನಾವೇ ಹೇಳ್ಬಿಡ್ತೀವಿ, ಯಾಕಂದ್ರೆ ಜಾಸ್ತಿ ಮಾತಾಡಲ್ಲ, ಅದಕ್ಕೇನೆ. ಇನ್ನೊಂದು ವಿಷಯ ಗೊತ್ತಾ, ಇವರ ನೆಕ್ಸ್ಟ್ ಡಿವೋಷನಲ್ ಆಲ್ಬಮ್ ಸಾಂಗ್ ಅಲ್ಲಿ ನನಗೆ ಹಾಡೋದಕ್ಕೆ ಒಂದು ಅವಕಾಶ ಇಲ್ಲ. ಮೊದಲು ಇದಕ್ಕೆ ಟೈಟ್ಲ್ ಯಾರಿಟ್ರು ತುಂಬಾ ಚೆನ್ನಾಗಿದೆ, ಮಾರ್ನಿಂಗ್ ಮಂತ್ರ ಅನ್ನೋದು. ತುಂಬಾ ಮ್ಯೂಸಿಕಲ್ ಆಗಿದೆ. ನನ್ನ ಹಾಡ್ಗೆ ಬಳಸ್ಕೋಬಹುದು ಲೈನ್ ಆ ತರದ್ದು. ಹೌದು ಸರ್. ಇದಕ್ಕಿಂತ ಕಾಂಪ್ಲಿಮೆಂಟ್ಸ್ ಬೇಕಾ? ಅವ್ರೇನಾದ್ರೂ ಈ ಶೋಕ್ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತೆಲ್ಲ ಹೇಳಿದಿದ್ರೆ ತುಂಬಾ ಪ್ಲೇನ್ ಅನ್ಸ್ಬಿಡ್ತಿತ್ತೇನೋ. ಬಟ್ ಮಾರ್ನಿಂಗ್ ಮಂತ್ರ ಟೈಟಲ್ ನ ಯೂಸ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವ್ದು ಸರ್? ಇದಾಗಿದ ತಕ್ಷಣ ನಾವು ಯಾವ ಹಾಡುಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವ ಚಿತ್ರದ ಹಾಡು? ಇದಾಗಿದ ತಕ್ಷಣ ಬರೋದು, ನಾನು ನಮ್ಮ ಸ್ನೇಹಿತರು ಸೇರಿ ನಿರ್ಮಾಣ ಮಾಡಿರೋ ಒಂದು ಚಿತ್ರ ನಮ್ದೇ. ಅಜಯ್ ಅವರು ಮಾಡಿರೋದು. ನನ್ನ ರವಿ ವರ್ಮಾ ಅಂತ, ಅಂದ್ರೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬೇಕಂತ ಆಸೆ ಪಟ್ಟವನು. ಅವರು ನಿರ್ದೇಶನದಲ್ಲಿ ಆಗೋ ನೆಕ್ಸ್ಟ್ ಸಿನಿಮಾ ಅದು. ಅಜಯ್ ರಾವ್ ಮಾಡಿರೋದು ಅದು ಬರುತ್ತೆ. ದಟ್ ವಿಲ್ ಬಿ ಫಾಲೋಡ್ ಬೈ ಗಜಕೇಸರಿ. ಅದೇ ಸುಮಾರು ಸಿನಿಮಾ, ಅಂಬರೀಷ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮಾರ್ನಿಂಗ್ ಮಂತ್ರಾಗೆ ಬಂದಿದ್ದಕ್ಕೆ. ಹೀಗೆ ನಿರಂತರವಾಗಿ ನಮ್ಮ ಕಾರ್ಯಕ್ರಮ ಗೊತ್ತಿರೋರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ, ಗೊತ್ತಿಲ್ಲದೆ ಇರೋರಿಗೆ ಅದರ ಪರಿಚಯ ನಾವು ಮಾಡಿಸ್ಕೊಡ್ತಾ ಇರ್ತೀವಿ. ನಾವು ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್, and this is Arun Hariharan signing off. ನಿರಂತರವಾಗಿ ಜಿ ಕನ್ನಡ ನೋಡ್ತಾ ಇರಿ, ಕಣ್ಗೊಳ್ಳೇದು.